ಅಂಕಲ್ ತೆಗೆದು ಅದಕ್ಕೆ ಅದನ್ನ ಕೊಟ್ಟಿದ್ದಾರೆ. ಅದು ಕಡೆ ಮಾತರ್ಮೇ ಮಾತರಿಶ್ವನ್ನ ಪಿತರತುಲ ಗುರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಈ ಅಧ್ಯಾಯ ನಾವೇನು ನೋಡ್ತಾ ಇದ್ದೇವೆ 280ನೇ ಅಧ್ಯಾಯ. ಇದು ವರ್ಣಗಳಲ್ಲಿ ವಿಶಿಷ್ಟ ಯಾರು? ವರ್ಣ ಅಂತನ್ನೋದು ಎರಡು, ಒಂದು ಹುಟ್ಟಿನಿಂದ ಬಂದದ್ದು, ಇನ್ನೊಂದು ಗುಣಗಳಿಂದ ಒದಗುವುದು. ಈ ಎರಡಕ್ಕೂ ಕ್ಲಾಶ್ ಆಗತ್ತೆ. ಅದೇ ಸಮಾಜ. ಒಬ್ಬ ಹುಟ್ಟಿನಿಂದ ಉನ್ನತ ವರ್ಣದಲ್ಲಿ ಬಂದಿರ್ತಾನೆ, ಆದರೆ ಆ ವರ್ಣಗಳಲ್ಲಿ ಏನು ಗುಣ ಇರಬೇಕೋ ಅದು ಇರಲ್ಲ. ಅವನನ್ನು ಏನು ಮಾಡಬೇಕು? ಒಬ್ಬ ಹುಟ್ಟಿನಿಂದ ಬೇರೆ ಯಾವುದೋ ಒಂದು ವರ್ಣದಿಂದ ಬಂದಿರ್ತಾನೆ, ಆದರೆ ಗುಣಗಳಿಂದ ಶ್ರೇಷ್ಠ. ಅವನನ್ನು ಏನು ಮಾಡಬೇಕು? ನಮ್ಮ ಪ್ರಾಚೀನರನ್ನು ನೋಡಿದರೆ ಗುಣಗಳಿಗೆ ಅನುಗುಣವಾದ ಗೌರವ ಅದು ಕೊಡೋದು ಕಂಡಿದೆ. ಗುಣಾನುಗುಣವಾದ ಪ್ರೀತಿ ಏನಿದೆ ಅದನ್ನು ಮಧ್ವಾಚಾರ್ಯರು ಗಟ್ಟಿಯಾಗಿ ಪ್ರತಿಪಾದನೆ ಮಾಡಿತ್ತು. ಗುಣಾನುಗುಣವಾದ ಪ್ರೀತಿ ಅದು ಮಾಡಿದ್ದಾರೆ ಅಂತ ಹೇಗೆ ಗೊತ್ತು ನಿಮಗೆ ಅಂದ್ರೆ, ಪುರಂದರದಾಸರು, ಕನಕದಾಸರು ಅವರೆಲ್ಲರೂ ಕೂಡ ಗುಣಾನುಗುಣವಾದ ಒಂದು ಪ್ರೀತಿಯನ್ನ ಇಟ್ಟುಕೊಂಡಿದ್ರು. ಗುಣಾನುಗುಣವಾದ ಪ್ರೀತಿ ಏನಿದೆ ಅದೇ ಪ್ರಧಾನ. ಮಧ್ವರು ಹೇಳಿದ್ದೆ ಅದನ್ನ ಸಮಾನಾಂ ವಿಷಮಾ ಪೂಜಾ ಅಂತ. ಇಷ್ಟು ದೊಡ್ಡ ಒಂದು ಕ್ರಾಂತಿ ಎನಿಸುವ ನಡೆಯನ್ನ ಆಚಾರ್ಯರು ಕೊಟ್ಟಿದ್ದಾರೆ, ಅದನ್ನ ಅನುಸರಿಸಿದ್ದಾರೆ ನಂತರ ಬಂದವರು. ಆದರೆ ಸಮಾಜ, ಭಾರತೀಯ ಸಮಾಜ ಅದನ್ನ ಹೆಚ್ಚು ಒಳಗೊಳ್ಳಲಿಲ್ಲ. ಮಧ್ವಾಚಾರ್ಯರಂತೂ ಹೇಳಿದ್ದಾರೆ ಏನಂತ, ಎಲ್ಲ ಗುಣಗಳಿದ್ರೆ ಬ್ರಾಹ್ಮಣ ಶ್ರೇಷ್ಠ, ಗುಣಗಳಿಲ್ಲದೆ ಹೋದರೆ ಬಂಧು ಆಗಿದ್ದಾನೆ, ಕೇವಲ ಬಂಧು ಅವನು. ಆ ಬಂಧುವಾದ ಒಬ್ಬ ಬ್ರಾಹ್ಮಣ ಬಂಧು ಅಷ್ಟೇ, ಅವನು ಹಿರಿಯ, ನಮಸ್ಕಾರ ಮಾಡಿ ಎಲ್ಲ ಮಾಡಿ, ಆದರೆ ಪರಮಗುರು ಅಂತ ಅಲ್ಲ. ಒಬ್ಬ ಬೇರೆ ಜಾತಿಯವನು ಪೂರ್ತಿಯಾಗಿ ಗುಣದಿಂದ ತುಂಬಿದ್ದಾನೆ, ಅವನಿಗೆ ನಮಸ್ಕಾರವೊಂದು ಮಾಡಬೇಡಿ, ಉಳಿದ ಎಲ್ಲ ಗೌರವಗಳನ್ನು ಕೊಡಿ. ಇದು ಪೇದಾವರ ಸ್ವಾಮಿಗಳು ಅವರೆಲ್ಲರೂ ಕೂಡ ಆಚರಣೆಗೆ ತರಲಿಕ್ಕೆ ಬಹಳ ಪ್ರಯತ್ನ ಪಟ್ಟರು, ಆದರೆ ಆಗಲಿಲ್ಲ. ಯಾಕೆಂದ್ರೆ ಸಮಾಜವೇ ಅಷ್ಟು ಪಕ್ವವಾಗಿ ಮೆಚೂರ್ಡ್ ಆಗಿ ಇಲ್ಲ. ನಮ್ಮ ಸುತ್ತ ಇರುವ ಸಮಾಜವೇ ಮೆಚೂರ್ಡ್ ಆಗಿ ಇಲ್ಲ. ಅದು ಯಾವುದೇ ಆಗಿರಬಹುದು, ಇವರು ಅವರು ಅಂತಲ್ಲ, ಬ್ರಾಹ್ಮಣರು ಅಂತಲ್ಲ, ಕ್ಷತ್ರಿಯರು ಅಂತಲ್ಲ, ವೈಶ್ಯರು ಅಂತಲ್ಲ, ಶೂದ್ರರು ಅಂತಲ್ಲ, ಎಲ್ಲರದ್ದು ಆ ಸಮಸ್ಯೆ ಇದೆ.
ಈ ಹಿನ್ನೆಲೆಯಲ್ಲಿ ಈ ಅಧ್ಯಾಯವನ್ನ ನಾವು ಗಂಭೀರವಾಗಿ ಗಮನಿಸಬೇಕಾಗುತ್ತೆ. ಅವರು ಹೇಳಿದ್ದೇನು ಪರಾಶರರು? ಏವಮೇತನ್ಮಹಾರಾಜ ಏನ ಜಾತಸ್ಸ ಏವ ಸಹ ತಪಸ್ಸಸ್ತು ಅಪಕರ್ಷೇಣ ಜಾತಿಗ್ರಹಣತಾಂ ಗತಃ. ಈ ಜಾತಿ ಬೇರೆ ಬೇರೆ ಯಾವಾಗ ಹುಟ್ಟಿತು, ಏಕೆ ಹುಟ್ಟಿತು ಅಂತಂದ್ರೆ ತಪಸ್ಸಸ್ತು ಅಪಕರ್ಷೇಣ, ತಪಸ್ಸು ಕಡಿಮೆ ಆದಾಗ ಬೇರೆ ಬೇರೆ ಜಾತಿಗಳಾದವು. ಎಲ್ಲ ಒಬ್ಬರಿಂದಲೇ ಹುಟ್ಟಿದ್ದು, ದೇವರಿಂದಲೇ ಹುಟ್ಟಿದ್ದು, ಅದರಲ್ಲಿ ಯಾವ ವಿವಾದವೂ ಇಲ್ಲ. ಆದರೆ ತಪಸ್ಸು ಕಡಿಮೆ ಆಗೋದು ಹೆಚ್ಚಾಗೋದು ಅಂತನ್ನೋದು ಜಾತಿಗೆ ಕಾರಣವಾಯಿತು. ಬಹಳ ತಪಸ್ಸಿರುವವರು, ಜಾತಿ ಅಂದ್ರೆ ಮತ್ತೇನೋ ಅಲ್ಲ, ಹುಟ್ಟು ಅಂತ ಅಷ್ಟೇ ಅರ್ಥ. ಜನಿ ಪ್ರಾದುರ್ಭಾವೆ ಅಂತನ್ನುವ ಧಾತುವಿನ ಮೇಲೆ ತಿನ್ ಪ್ರತ್ಯಯ ಬಂದ್ರೆ ಜಾತಿ ಅಂತಾಗುತ್ತೆ. ಇವಾಗ ಭಕ್ತಿ ಅಂತ ಆಗೋಲ್ವಾ, ಅದೇ ರೀತಿ ಜಾತಿ ಅಷ್ಟೇ, ಇನ್ನೇನಿಲ್ಲ. ಜಾತಿ ಅಂದ್ರೆ ಹುಟ್ಟು. ಈ ಹುಟ್ಟಿನಲ್ಲಿ ಬದಲಾವಣೆಗಳು ಯಾಕೆ ಬಂತು? ದೇವರಿಂದಲೇ ಎಲ್ಲ ಹುಟ್ಟಿದಾರಲ್ವಾ. ತಪಸ್ಸಸ್ತು ಅಪಕರ್ಷೇಣ, ತಪಸ್ಸು ಏರಿಳಿತಗಳನ್ನು ಪಡೆದಾಗ ಬೇರೆ ಬೇರೆ ಜಾತಿ ಆಯಿತು. ಸುಕ್ಷೇತ್ರಾಚ್ಚ ಸುಬೀಜಾಚ್ಚ ಪುಣ್ಯೋ ಭವತಿ ಸಂಭವ ಅತೋನ್ಯತರತೋ ಹೀನಾದವರೋ ನಾಮ ಜಾಯತೆ. ಒಳ್ಳೆಯ ಕ್ಷೇತ್ರ, ಒಳ್ಳೆಯ ಹೆಣ್ಣು ಅಂದ್ರೆ ಗುಣದಿಂದ ತುಂಬಿದ ಹೆಣ್ಣು, ಅವಳಿಗೆ ಗೊತ್ತಿದೆ ಏನು ಮದುವೆ ಅನ್ನೋದು ಯಾಕೆ ಅನ್ನೋದು ಗೊತ್ತಿದೆ, ಅವಳನ್ನು ಸುಕ್ಷೇತ್ರ ಅಂತ ಕರೀತಾರೆ. ಸುಬೀಜ ಒಳ್ಳೆಯ ಗಂಡು, ಅವರಿಬ್ಬರೂ ಸೇರಿದಾಗ ಸಂಭವ ಪುಣ್ಯ ಭವತಿ, ಹುಟ್ಟು ಚೆನ್ನಾಗಿ ಇರುತ್ತೆ. ಅಂದ್ರೆ ಅವನಿಗೆ ವಿವೇಕ, ವಿನಯ ಮೊದಲಾದವುಗಳೆಲ್ಲ ಬರುತ್ತೆ. ಇದು ಸಹಜ. ಅದರಿಂದಾಗಿ ಒಂದು ವರನನ್ನ ಅಥವಾ ವಧುವನ್ನ ಆರಿಸುವಾಗ ನಾವು ಮುಂದಿನ ಜನಾಂಗಕ್ಕೆ ಮಾದರಿಯಾಗಿ ಬದುಕಬಲ್ಲವಾ ಅಂತ ನೋಡಬೇಕೇ ವಿನಃ ಬೇರೆ ಅಲ್ಲ. ಇದು ಮಹಾಭಾರತದ ಸಂದೇಶ. ಇನ್ನು ಬ್ರಾಹ್ಮಣ ಹುಟ್ಟಿದ್ದು, ಕ್ಷತ್ರಿಯ ಹುಟ್ಟಿದ್ದು, ವೈಶ್ಯ ಹುಟ್ಟಿದ್ದು, ಶೂದ್ರ ಹುಟ್ಟಿದ್ದು ಅನ್ನೋದು ಹೇಳ್ತಾರಲ್ಲ. ಬ್ರಾಹ್ಮಣ ಮುಖದಿಂದ ಹುಟ್ಟಿದ್ದು ಅಂದ್ರೆ ಬ್ರಹ್ಮಜಾತಿಯ ಅಭಿಮಾನಿಯಾದ ಅಗ್ನಿ ಬ್ರಹ್ಮದೇವರ ಮತ್ತು ನಾರಾಯಣನ ಮುಖಕಮಲದಿಂದ ಮೂಡಿ ಬಂದದ್ದು, ಅವ್ರು ಮಾತ್ರ, ಬೇರೆ ಅಲ್ಲ. ನಂತರದಲ್ಲಿ ಇದು ಎಷ್ಟು ತಪ್ಪರ್ಥ ಆಗಿದೆ ಅಂತ ಹೇಳಿ ನಾನು ನಿನ್ನೆ ಹೇಳಿದೆ. ಕನ್ನಡ ಸಾಹಿತ್ಯದಲ್ಲಿ ಜಾತಿಯ ಸಮಸ್ಯೆಯ ಬಗ್ಗೆ ಬಂದದ್ದು 2 ಕಾದಂಬರಿಗಳು. ಒಂದು ಅನಂತಮೂರ್ತಿಯ ಭಾರತೀಪುರ, ಇನ್ನೊಂದು ಭೈರಪ್ಪನವರ ದಾಟು. ಅಲ್ಲಿ ಇಬ್ಬರಿಗೂ ಕೂಡ ಇದು ಒಂದು ಕೊರತೆ ಇದೆ. ಅವರು ಎಲ್ಲ ತತ್ವಶಾಸ್ತ್ರವನ್ನು ನೋಡಬೇಕಿತ್ತು ಅಂತ ಅನ್ಸುತ್ತೆ. ಅಲ್ಲ, ಅವ್ರು ಬಂದಿದ್ರೆ ಹೇಳೋರು ಯಾರು ನಮ್ಮಲ್ಲಿ ಅಂತ ಅನ್ನೋದು ಒಂದು ದೊಡ್ಡ ಡೌಟ್. ಅವರಿಬ್ರು ಆಯ್ತು ಮಧ್ವ ಸಿದ್ಧಾಂತವನ್ನು ತಿಳ್ಕೊಳ್ತೇವೆ ಅಂತ ಇದ್ರೆ ಹೇಳ್ತಾ ಇದ್ರೆ, ಯಾಕೆಂದ್ರೆ ಪುಸ್ತಕಗಳು ಅದು ಅನಾಹುತ ಕನ್ನಡ. ಅದು ಅದರಿಂದಾಗಿ ಎಲ್ಲಿ ಸಮಸ್ಯೆ ಆಗಿದೆ ಅಂದ್ರೆ ಇಲ್ಲಿ ಮುಖದಿಂದ ಬ್ರಾಹ್ಮಣ ಹುಟ್ಟಿದ ಅಂದ್ರೆ ಬ್ರಾಹ್ಮಣ ಜಾತಿಯ ಅಭಿಮಾನಿ ಹುಟ್ಟಿದ ಅಂತ ಅರ್ಥ. ಬ್ರಾಹ್ಮಣ ಜಾತಿಯ ಅಭಿಮಾನಿ ಅಗ್ನಿ ಮತ್ತು ಬೃಹಸ್ಪತಿ ಮೊದಲಾದವರು. ಕ್ಷತ್ರಿಯ ಜಾತಿಯ ಅಭಿಮಾನಿ ವಾಯುದೇವರು, ಇಂದ್ರ ಮೊದಲಾದವರು. ಮತ್ತೆ ವೈಶ್ಯ ಜಾತಿಯ ಅಭಿಮಾನಿಗಳು ಮರುದೇವತೆಗಳು. ಇನ್ನು ಶೂದ್ರ ಜಾತಿಯ ಅಭಿಮಾನಿ ಯಮ ಮತ್ತೆ ನಿರುತಿ ಅಭಿಮಾನಿ, ಅವ್ರಿಗೆ ಆ ವರ್ಣ ಇಲ್ಲ. ಇದು ಹೀಗೆ ಇದ್ದದ್ದು ಅಲ್ಲ. ಲೋಕದಲ್ಲಿ ವರ್ಣ ಬಾಹ್ಯರಾದವರು ಬಂದಿದ್ದಾರಲ್ಲ, ಹೌದು, ಅಂಬಷ್ಟರಿದ್ದಾರೆ, ಉಗ್ರರಿದ್ದಾರೆ, ವೈದೇಹಕರಿದ್ದಾರೆ, ಶ್ವಪಾಕರಿದ್ದಾರೆ, ಪುಲ್ಕಸರಿದ್ದಾರೆ, ನಿಷಾದರಿದ್ದಾರೆ, ಸೂತರು, ಮಾಗಧರು, ಆಯೋಗರು, ಕರ್ಣರು, ರಾತ್ಯರು, ಚಂಡಾಲರು, ಇವರೆಲ್ಲ ಇದ್ದಾರೆ. ಇವರ ಬಗ್ಗೆ ನಿನ್ನೆ ನಾನು ಬಿಡಿಸಿ ಹೇಳಿದ್ದೆ. ಈ ಜಾತಿಗಳ ಬಗ್ಗೆ, ಈ ಜಾತಿಗಳು ಒಡ್ಕೊಂಡು ಸುಮಾರು ಮೊದಲು ಅಂದ್ರೆ ಪೇಜಾವರ ಸ್ವಾಮಿಗಳು ಹೇಳುವಾಗ 80 ಜಾತಿ ಇತ್ತು. ಈಗ 120 ಜಾತಿ ಆಗಿದೆ. ನಾವು ಮಾಡಿದ್ದ
ಸೆಕ್ಷನ್ ಪ್ರವರ್ಗ ಕೆಟಗರಿ ಹೀಗೆಲ್ಲ ಹೋಗಿ ಕುರುಬರು ಬೇರೆ, ಜೇನು ಕುರುಬರು ಬೇರೆ, ಮಾಸಬ್ಯಾಡರು ಬೇರೆ, ಹಾಲು ಮತದ ಕುರುಬರು ಬೇರೆ, ಕಾಡು ಕುರುಬರು ಬೇರೆ. ನಾವು ಮಾಡಿದ್ದಲ್ಲ ಇದನ್ನ, ನಾವು ಮಾಡಿದ್ದಲ್ವೇ ಅಲ್ಲ. ರಾಜಕೀಯ ಪ್ರಾತಿನಿಧ್ಯಕ್ಕಾಗಿ ಅವರು ಮಾಡಿಕೊಂಡದ್ದೇ ವಿನಃ ಮೂಲಭೂತವಾಗಿ ಇದಿರಲಿಲ್ಲ. ಎಷ್ಟು ಪ್ರವರ್ಗಗಳಾಗಿವೆ ಅಂದ್ರೆ ಸಾಧ್ಯವೇ ಇಲ್ಲ. ಸ್ವಾಮಿಗಳು ಹೇಳ್ತಾ ಇದ್ರು, ಅವಾಗ ನಾನು ಅವರಿಗೆ ಭಾರತದ ಜಾತಿಯ ಬಗ್ಗೆ ಪರ್ಫೆಕ್ಟ್ ಆದ ಕಲ್ಪನೆ ಇತ್ತು. ಅದರಿಂದಾಗಿ ಧರ್ಮಶಾಸ್ತ್ರದ ವಿಚಾರದಲ್ಲಿ ನಾನು ಸಮಾಜ ಒಂದು ಹೇಗೆ ತನ್ನ ಸವಲತ್ತುಗಳಿಗಾಗಿ ಯಾವ ರೀತಿ ಬದಲಾಯಿಸುತ್ತೆ ಅನ್ನೋದು ನಾನು ಅವರಿಂದ ಕೇಳಿ ಕಲಿತಿದ್ದೇನೆ. ಹೀಗಾಗಿ ಅವರು ಧರ್ಮಶಾಸ್ತ್ರದಲ್ಲೇ ಅಧಿಕೃತರು. ಯಾಕಂದ್ರೆ ಸಮಾಜದ ಜೊತೆಗೆ ಧರ್ಮವನ್ನ ಚಿಂತಿಸಿದವರು, ಧರ್ಮಶಾಸ್ತ್ರವನ್ನು ನೋಡಿದವರು. ಹೀಗಾಗಿ ಅವರು ಜಾತಿಯ ಬಗ್ಗೆ ಅದೊಂದು ನಡೆದಾಡುವ ಕೋಶ. ಯಾಕಂದ್ರೆ ಒಬ್ಬ ಬುದ್ಧಿವಂತನಾದ ವ್ಯಕ್ತಿ ತನ್ನ ಹುಟ್ಟಿನ ಹಿಂದಣ 30-40 ವರ್ಷಗಳ ಚಿಂತನೆಯನ್ನ ಹೀಗಾಯಿತು ಅಂತ ಅನ್ನೋದನ್ನ ಅವನು ಗ್ರಂಥಗಳಿಂದ ಗ್ರಹಿಸಿರ್ತಾನೆ. ಅವನು ಬಾಳು 80 ವರ್ಷ ಆಯಿತು ಅಂತಂದ್ರೆ ಅವನ ಬೌದ್ಧಿಕವಾದ ಆಯುಷ್ಯ 120-130 ವರ್ಷಗಳಾಗ್ತದೆ. ಆ ತರಹದ ಅಪರೂಪದ ಧೀಮಂತ ಸ್ವಾಮಿಗಳು. ಜಾತಿ ವ್ಯವಸ್ಥೆಯ ಬಗ್ಗೆ ಆಮೂಲಾಗ್ರವಾಗಿ ತಳಮಟ್ಟದಿಂದ ಅಧ್ಯಯನ ಮಾಡಿಕೊಂಡು ಬಂದವರು. ಅದರಿಂದಾಗಿ ಜಾತಿ ನಂತರ ಇವಾಗ ಏನಾಗಿದೆ ಅದು ಬ್ರಾಹ್ಮಣರಂತೂ ಮಾಡಿದ್ದಲ್ಲ. ಅದು ಯಾವ ಹಿಂದೆಯೂ ಮಾಡಲಿಲ್ಲ, ಈಗಲೂ ಮಾಡಲಿಲ್ಲ. ಯಾಕಂದ್ರೆ ಬ್ರಾಹ್ಮಣನೂ ಕೂಡ ಒಂದು ವ್ಯವಸ್ಥೆಯ ಒಳಗಡೆ ಇದ್ದಾನೆ. ಅವನಿಗೂ ಬೇರೆ ಯಾರ್ದೋ ಆರ್ಡರ್ ಇದೆ. ಅವನು ಪಿತೂರಿಯಿಂದ ಇವರನ್ನ ತಗ್ಗಿಸ್ಲಿಕ್ಕೆ ಈ ರೀತಿ ಮಾಡಿದ ಅಂತ ಅನ್ನೋದೆಲ್ಲ ಅಸಂಗತ. ಅದೆಲ್ಲ ರಾಜಕೀಯ ಸೃಷ್ಟಿ, ಅದೆಲ್ಲ ರಾಜಕಾರಣದ ಬರ್ಬರತೆ. ಇಲ್ಲಿಯ ತನಕ ಇತಿಪೂರ್ವ ಕಥಾನು ಆದ 10ನೇ ಶ್ಲೋಕ ಆಗಬೇಕಿತ್ತು. ಬ್ರಹ್ಮಣೇಕೇನ ಜಾತಾನಾಂ ನಾನಾತ್ವಂ ಗೋತ್ರತಕ್ಕತಂ. ಒಬ್ಬನೇ ದೇವರಿಂದ ಹುಟ್ಟಿದ ಈ ಜನರಲ್ಲಿ ವಂಶ ಹೇಗೆ ಬೇರೆ ಆಯಿತು? ಎಲ್ಲರೂ ನಾವು ದೇವರ ವಂಶದವರು ಅನ್ಬೇಕಿತ್ತು. ಬೇರೆ ಬೇರೆ ಗೋತ್ರಗಳನ್ನು ಹೇಳ್ತಾರೆ. ಅದು ಹೆಂಗೆ? ಬಹೂನಿ ಮಾನಿ ಲೋಕೇ ವೈ ಗೋತ್ರಾಣಿ ಮುನಿ ಸತ್ತಮ. ಬಹಳ ಗೋತ್ರಗಳಿವೆ. ಯತ್ರ ತತ್ರ ಕಥಂ ಜಾತಾಃ ಸ್ವಯೋನಿಂ ಮುನಯೋ ಗತಾಃ ಶೂದ್ರಯೋನೌ ಸಮುತ್ಪನ್ನಾಃ ವಿಯೋನೌ ಚ ತಥಾ ಪರೇ. ಇನ್ನು ಋಷಿಗಳು ಶೂದ್ರಯೋನಿಯಲ್ಲಿ ಹುಟ್ಟಿಲ್ಲ ಅಂತ ಇಲ್ಲ, ವಿಪರೀತವಾದ ಯೋನಿಯಲ್ಲಿ ಹುಟ್ಟಿಲ್ಲ ಅಂತ ಇಲ್ಲ. ಋಷಿಗಳು ಬ್ರಾಹ್ಮಣ ಜಾತಿಯಲ್ಲಿ ಮಾತ್ರ ಹುಟ್ಟಿದಾರಾ? ಋಷಿಕೆಯರು ಬ್ರಾಹ್ಮಣರ ಜಾತಿಯಲ್ಲಿ ಮಾತ್ರ ಹುಟ್ಟಿದಾರಾ? ಎಲ್ಲ ಜಾತಿಯಲ್ಲಿ ಹುಟ್ಟಿದ್ದಾರೆ. ಇದು ಹೇಗೆ? ಒಂದು ಜಾತಿಯಲ್ಲಿ ಋಷಿತ್ವ ಅನ್ನೋದು ಒಂದು ಜಾತಿಗೆ ಸೀಮಿತ ಅಲ್ಲ. ಈ ತರದ ಭಾಗ ಇದೆ ಅಂತ ಹೇಳಿ ನಮ್ಮ ಸಂಪ್ರದಾಯಸ್ಥರಿಗೆ ಮತ್ತೆ ಮಾಡರ್ನ್ ಥಿಂಕರ್ಸ್ಗೆ ಗೊತ್ತಿದೆಯೋ ಇಲ್ವೋ? ಬಹಳ ಆಶ್ಚರ್ಯ ಆಗುತ್ತೆ. ಪ್ರಾಯ ಗೊತ್ತಿರ್ಲಿಕ್ಕಿಲ್ಲ. ಯಾಕೆಂದ್ರೆ ಪ್ರತಿಯೊಬ್ಬರನ್ನು ಹೋಗಿ ನೀವು ಮಹಾಭಾರತ ಓದಿದ್ದೀರಾ, ಶಾಂತಿ ಪರ್ವ ಓದಿದ್ದೀರಾ ಅಂತ ಕೇಳಲಿಕ್ಕಾಗಲ್ಲ. ಆದ್ರೆ ಅವರ ಬಿಹೇವಿಯರ್ತು, ಅವರ ಮಾತು ಅದರಿಂದ ಗೊತ್ತಾಗ್ಬೇಕಷ್ಟೇ. ಪ್ರಾಯ ನೋಡಿರ್ಲಿಕ್ಕಿಲ್ಲ ಅಂತ ಅನ್ಸತ್ತೆ. ಈ ಶಾಂತಿ ಪರ್ವದ ಭಾಗಗಳನ್ನೆಲ್ಲ, ಕೆಲವೊಂದು ಸೂಕ್ಷ್ಮ ಭಾಗಗಳನ್ನ ನೋಡಿಲ್ಲ ಅಂತ ಅನ್ಸತ್ತೆ. ಎಲ್ಲ ಕಡೆ ಹುಟ್ಟಿದ್ದಾರೆ. ಹೇಗೆ? ಬ್ರಾಹ್ಮಣ ಜಾತಿಯೇ ಶ್ರೇಷ್ಠ ಆಗಿದ್ದಿದ್ರೆ ಋಷಿಗಳಾದ ಮಾತ್ರ ಬರಬೇಕಿತ್ತು.
ಕ್ಷತ್ರಿಯ ವೈಶ್ಯ ಶೂದ್ರ ಈ ಮೂರು ಜಾತಿಗಳು ಅಪಕೃಷ್ಟವಾಗಿದ್ರೆ ಮಹಾತ್ಮರಲ್ಲಿ ಬರಲೇಬಾರದಿತ್ತು. ಯಾಕೆ ಹೀಗೆ? ಇದನ್ನ ಪ್ರಶ್ನೆ ಕೇಳ್ತಾ ಇದ್ರೆ ಯಾರೋ ಒಬ್ಬ ಲೆಫ್ಟಿಸ್ಟ್ ಕೇಳದ ಹಾಗಿದೆ ಈ ಪ್ರಶ್ನೆಯನ್ನ. ಉತ್ತರ ಪರಾಶರರದ್ದಿದೆ. ರಾಜನ್ನೇ ತದ್ಭವೇದ್ ಬ್ರಾಹ್ಮಂ ಅಪಕೃಷ್ಟೇನ ಜನ್ಮನ ಮಹಾತ್ಮನಾಂ ಸಮುತ್ಪತ್ತಿ ತಪಸಾ ಭಾವಿತಾತ್ಮನಾಂ. ಹೌದಪ್ಪ, ಹುಟ್ಟು ಕೆಳಗಡೆ ಒಯ್ದರೂ ತಪಸ್ಸು ಮೇಲ್ಗಡೆ ಒಯ್ಯುತ್ತೆ. ರಾಜನ್ ಏತತ್ ಭವೇತ್ ಬಾಹ್ಯಂ ಅಪಕೃಷ್ಟೇನ ಜನ್ಮನ. ಹೊರಗಡೆಯದ್ದೇನಿದೆ ಅದು ಕೆಳಗಡೆ ಹುಟ್ಟಿದ್ದರಿಂದ ಹುಟ್ಟು ಕೆಳಗಡೆ ಎಳೆದಿರಬಹುದು. ಆದರೆ ಮಹಾತ್ಮನಾಂ ತನುತ್ಪತ್ತಿ ತಪಸಾ ಭಾವಿತಾತ್ಮನಾಂ. ಮಹಾತ್ಮರು ಆಗೋದು ಯಾಕೆ ಅಂದ್ರೆ ತಪಸ್ಸಿನಿಂದ. ಉತ್ಪಾದ್ಯ ಪುತ್ರಾನ್ ಮುನಯೋ ನೃಪತೆ ಯತ್ರ ತತ್ರ ಸ್ವೇನೈವ ತಪಸಾ ತೇಷಾಂ ಋಷಿತ್ವಂ ವಿದಧು ಪುನಃ. ಈ ಋಷಿತ್ವ ಅನ್ನೋದು ಹುಟ್ಟಿನಿಂದ ಕೆಳಗಡೆ ಆದವರಿಗೂ ಬಂದದ್ದಿದೆ, ವಿಯೋನಿಯಲ್ಲಿ ಹುಟ್ಟಿದವರಿಗೂ ಬಂದದ್ದಿದೆ. ಉದಾಹರಣೆಗೆ ಋಷ್ಯ ಅಂದ್ರೆ ಜಿಂಕೆ. ಜಿಂಕೆಯಲ್ಲಿ ಹುಟ್ಟಿದ್ದರ ಕುರುಹಾಗಿ ಅವನಿಗೆ ಒಂದು ಕೊಂಬು ಇತ್ತು, ಋಷ್ಯ ಶೃಂಗ ಅಂದ್ರು. ಋಷ್ಯ ಅಂದ್ರೆ ಜಿಂಕೆಯಂತಹ ಕೊಂಬಿನವ, ಋಷ್ಯ ಶೃಂಗ. ಆ ಋಷ್ಯ ಶೃಂಗ ಹುಟ್ಟಿದ್ದು ಜಿಂಕೆಯಲ್ಲಿ. ಋಷಿತ್ವ ಹೇಗೆ ಬಂತು? ವರ್ಣನೆ ಅಲ್ಲ ಅದು. ನೀವು ಹೇಳುವ ಯಾವ ವರ್ಣದ ಪರಿಧಿಯ ಒಳಗಡೆಯೂ ಅದು ಬರಲ್ಲ ಅಲ್ವಾ? ಯಾವುದಾದ್ರೂ ಪರಿಧಿಯ ಒಳಗಡೆ ಬರುತ್ತಾ? ಬ್ರಾಹ್ಮಣನೋ ಕ್ಷತ್ರಿಯನೋ ವೈಶ್ಯನೋ ಆ ಜಿಂಕೆ ಯಾವುದು? ಯಾವುದು ಅಲ್ಲ. ವಿಯೋನಿ, ವಿಭಿನ್ನವಾದ ಯೋನಿ. ಅಲ್ಲಿ ಹುಟ್ಟಿದವ ಋಷ್ಯಶೃಂಗ ಆದ. ಅವನಿಗೆ ವಿಭಾಂಡಕರು ಕಟ್ಟುಪ್ ಮಾಡಿ ಅವನಿಗೆ ಹೆಣ್ಣು ಅಂತ ಒಂದು ವಸ್ತು ಇದೆ ಅನ್ನೋದೇ ಗೊತ್ತಿರಲಿಲ್ಲ. ತಪಸ್ಸು ಮಾಡ್ತಾ ಇದ್ದ. ಆಮೇಲೆ ಪ್ರಕೃತಿ ಅವನನ್ನು ಎಳೆಯಿತು, ಹೆಣ್ಣು ಅಂದ್ರೆ ಏನು ಅಂತ ತೋರಿಸಿತು, ಅದು ಬೇರೆ. ಆದರೆ ವಿಯೋನಿಯಲ್ಲಿ ಹುಟ್ಟಿದವನನ್ನ ತಪಸ್ಸಿನಿಂದ ಋಷಿಯಾಗಿ ಮಾಡಿದವನು ಯಾರು? ಅವರಪ್ಪ. ಪಿತಾಮಹಶ್ಚ ಮೇ ಪೂರ್ವಂ ಋಷ್ಯಶೃಂಗಶ್ಚ ಕಾಶ್ಯಪಃ ಪದಸ್ತಾಡ್ಯ ಕೃಪಶ್ಚೈವ ಕಾಕ್ಷೀವತ್ ಕವಶಾದಯಃ. ಪಿತಾಮಹಶ್ಚ ಮೇ ಪೂರ್ವಂ. ಪರಾಚರರು ಹೇಳೋದು, ನನ್ನ ಪಿತಾಮಹ ವಸಿಷ್ಠರು. ಅವರು ಬಹಳಷ್ಟು ಜನರನ್ನು ಋಷಿಗಳನ್ನಾಗಿ ಮಾಡಿದ್ದಾರೆ. ಋಷ್ಯಶೃಂಗ, ಕಾಶ್ಯಪರು, ಪದ ಅಂತ ಒಬ್ಬ, ತಾಂಡ್ಯ ಅಂತ ಒಬ್ಬ, ಕೃಪ, ಎಲ್ಲರೂ ವಿಯೋನಿಯಲ್ಲಿ ಹುಟ್ಟಿದವರು. ವಸಿಷ್ಠರು ಹುಟ್ಟಿದ್ದಲ್ಲಿ ತಂಬಿಗೆಯಲ್ಲಿ. ಕುಂಭಸಂಭವ ಇಬ್ರು ಕೂಡ ಅಗಸ್ತ್ಯರೂ ಹೌದು, ವಸಿಷ್ಠರೂ ಹೌದು. ಅವರು ಮಿತ್ರ ಹಾಗೂ ವರುಣರು ಜೋಡಿ, ಮಿತ್ರ ಹಾಗೂ ವರುಣರ ಜೋಡಿಯಿಂದ ಹುಟ್ಟಿದ್ದು. ಅದಿನ್ನೂ ವಿಚಿತ್ರ. ಮೈತ್ರ ವರುಣಿ ಅಂತ ಕರೀತಾರೆ ಅವ್ರನ್ನ. ವಿಯೋನಿಯಲ್ಲಿ ಹುಟ್ಟಿದ್ದು. ಋಷಿತ್ವ ಬಂತೋ ಇಲ್ವೋ? ಇನ್ನು ಋಷ್ಯಶೃಂಗ, ಇನ್ನು ಪದಃ ತಾಂಡ್ಯ ಕೃಪಶ್ಚೈವ. ಕೃಪಾಚಾರ್ಯರೆಲ್ಲಪ್ಪ ಹುಟ್ಟಿದ್ದು ದರ್ಭೆಯಲ್ಲಿ, ಶರಸ್ತಂಭಾತ್. ಶಂತನು ಕರ್ಕೊಂಡೋದ. ಅಯ್ಯೋ ಪಾಪ ಅಂದ. ಕೃಪೆಗೆ ವಿಷಯರಾದ್ದರಿಂದಾಗಿ ಕೃಪಾ ಅಂತ ಆಗೋಯ್ತು. ನಾವು ಕನ್ನಡದಲ್ಲಿ ಹೇಳಿದ್ರೆ ಪಾಪಣ್ಣ ಅನ್ಬೋದು. ಕೃಪಾ. ಕಕ್ಷೀವಾನ್, ಅವನು ಹುಟ್ಟಿದ್ದು ಬಹಳ ವಿಚಿತ್ರವಾಗಿ. ಕವಶ ಯಾರು ಅಂತಂದ್ರೆ ಅವನು ವರ್ಣಬಾಹ್ಯ.
ಚಂಡಾಲ ಅಂತಾರೆ. ಅವನು ಋಷಿತ್ವವನ್ನು ಪಡೆದಿದ್ದ. ಅವನು ಯಜ್ಞಶಾಲೆಗೆ ಪ್ರವೇಶ ಮಾಡಿದಾಗ ತಡೆದ್ರು. ಹೌದೇನು ಅಂತ ಹೋಗಿ ಮರುಭೂಮಿಯಲ್ಲಿ ಕೂತ್ಬಿಟ್ಟ. ಅವನ ಕಥೆ ಐತರೆಯ ಬ್ರಾಹ್ಮಣದಲ್ಲಿ ಬರುತ್ತೆ. ನೀರಿನ ದೇವತೆಗಳು ಕವಶನನ್ನು ಹುಡುಕಿಕೊಂಡು ಬಂದರು. ಅಲ್ಲಿ ಯಜ್ಞದಲ್ಲಿ ಆರಾಧ್ಯರಾಗಬೇಕಾದ ದೇವತೆಗಳೆಲ್ಲ ಕವಶನನ್ನು ಹುಡುಕೊಂಡು ಬಂದ್ಬಿಟ್ರು. ಅವನು ವಿಯೋನಿಯಲ್ಲಿ ಹುಟ್ಟಿದ್ದು, ಆದರೆ ತಪಸ್ಸಿನಿಂದ ಪಡೆದ ಎತ್ತರ ಏನು. ಅಂತಹ ಋಷಿಗಳನ್ನ ಭಾರತೀಯ ಪರಂಪರೆ ಒಪ್ಪಿಕೊಂಡಿದೆ. ಒಬ್ರು ಥರ ಒಬ್ರಿಲ್ಲ ಇಲ್ಲಿ. ಅದರಿಂದಾಗಿ ಸಾಮೂಹಿಕ ಧರ್ಮ ಒಂದು ಮಾಸ್ ಮೂವ್ಮೆಂಟ್ ಅನ್ನ ಹೇಳಲಿಕ್ಕಾಗಲ್ಲ. ರಿಲಿಜಿಯಸ್ ಮೂವ್ ಅಂತ ಹೇಳಿ ಒಂದು ನೋಡಿ ಎಲ್ಲರೂ ಹೀಗೆ ಮಾಡ್ತಾರೆ ಅಂತ ಹೇಳಲಿಕ್ಕೆ ಬರಲ್ಲ. ಯವಕ್ರೀತಶ್ಚ ನೃಪತೆ ದ್ರೋಣಶ್ಚ ವದತಾಂಬರ ಯವಕ್ರೀತ. ಆಮೇಲೆ ದ್ರೋಣ, ಆಯು ಅಂತ ಒಬ್ಬ, ಮತಂಗ ಅಂತ ಒಬ್ಬ, ದತ್ತ, ದೃಪದ, ಮತ್ಸ್ಯ, ಇವರೆಲ್ಲ ಯಾರೂ ಕೂಡ ಹೆಣ್ಣಿನಲ್ಲಿ ಹುಟ್ಟಿದವರಲ್ಲ. ನೀವು ಇವ್ರನ್ನೆಲ್ಲ ಯಾವ ಕೆಟಗರಿಗೆ ಸೇರಿಸಬೇಕು? ಇವ್ರಿಗೆ ಷೋಡಶ ಸಂಸ್ಕಾರವೇ ಇಲ್ಲ, ಗರ್ಭಾಧಾನ ಆಗಿಲ್ಲ, ಪುಂಸವನ ಆಗಿಲ್ಲ, ಅನವಲೋಭನ ಆಗಿಲ್ಲ, ಸೀಮಂತೋನ್ನಯನ ಆಗಿಲ್ಲ, ನಾಮಕರಣವೂ ಇಲ್ಲ, ಜಾತಕರ್ಮ ಆಗಿಲ್ಲ. ಅದರಿಂದಾಗಿ ಈ 5-6 ಕರ್ಮ, ಷೋಡಶ ಕರ್ಮಗಳ, ಷೋಡಶ ಸಂಸ್ಕಾರಗಳಲ್ಲಿ ಹಲವು ಸಂಸ್ಕಾರಗಳಾಗಿಲ್ಲ ಇವರಿಗೆ. ಇವ್ರನ್ನ ಬಿಡ್ಲಿಕ್ಕೆ ಬರತ್ತಾ? ಅದರಿಂದಾಗಿ ಒಬ್ಬ ವ್ಯಕ್ತಿ ಎತ್ತರಕ್ಕೆ ಏರ್ಲಿಕ್ಕೆ ತಪಸ್ಸು ಕಾರಣವೇ ವಿನಃ ಜಾತಿ ಅಲ್ಲ. ಆ ಗುಣಗಳನ್ನು ಗುರುತಿಸೋದನ್ನು ನಾವು ಕಲಿಬೇಕು. ಗುಣಗಳು ಯಾವುದು ಅನ್ನೋದನ್ನು ಅವ್ರು ಕಲಿಬೇಕು. ಈಗ 2 ಪ್ರಾಬ್ಲಮ್ ಆಗಿರೋದು. ಗುಣ ಯಾವುದು ಅಂತ ಅವ್ರಿಗೆ ಗೊತ್ತಿಲ್ಲ. ಗುಣಗಳನ್ನು ಗುರುತಿಸಬೇಕು ಅಂತ ಅನ್ನೋದು ನಮಗೆ ಮರ್ತು ಹೋಗಿದೆ. ಗುಣಗಳನ್ನು ಗುರುತಿಸಿದ್ರೆ, ಅವರನ್ನು ಹತ್ತಿರಕ್ಕೆ ಎಳ್ಕೊಂಡ್ರೆ ನಮ್ಮ ಜನ ಏನು ಅನ್ಕೊಂಡ್ಬಿಡ್ತಾರೋ ಅಂತಾನೆ ಇವ್ರಿಗೆ ಭಯವೇ ವಿನಃ ಬೇರೆ ಅಲ್ಲ. ಅದು ಹೋಗಲಿ ರೀ, ಅದು ಹೋಗಲಿ. ನಮ್ಮ ಗುರುಗಳ ಪುಸ್ತಕವನ್ನ ಏಕಾಂತದಲ್ಲಿ ಯಾರು ಓದಲ್ಲ. ಪ್ರತಿಯೊಬ್ಬರೂ ಏಕಾಂತದಲ್ಲಿ ಓದ್ತಾರೆ, ಲೋಕಾಂತದಲ್ಲಿ ತಮ್ಮದೇ ಆದ ಪರಿಷ್ಕಾರ ಅನ್ನುವ ಹಾಗೆ ಹೇಳ್ತಾರೆ. ಇದಕ್ಕಿಂತ ಕೌಟಿಲ್ಯ, ವಕ್ರತನ, ಕುಟಿಲತೆ ಬೇಕಾ? ಅವ್ರನ್ನ ಪ್ರಬಲವಾಗಿ ವಿರೋಧಿಸುತ್ತೇವೆ ಅಂತ ಹೇಳಿಕೊಳ್ಳುವ ಅವರು ಕೂಡ ಗುಟ್ಟಿನಲ್ಲಿ ಅವರದನ್ನು ಓದಿ ಲೋಕಾಂತದಲ್ಲಿ ಅದು ಇಲ್ಲದೆ ಹೇಳ್ತಾರೆ. ಇದು ಎಲ್ಲ ಈ ಕೌಟಿಲ್ಯಕ್ಕಿಂತ ಅದೇನು ಮಾಡದೇ ಇರೋದೇ ಒಳ್ಳೆಯದು, ಅನೃಜುತ. ಅದರಿಂದಾಗಿ ಏತೆ ಸ್ವಾಂ ಪ್ರಕೃತಿಂ ಪ್ರಾಪ್ತ ವೈದೇಹ ತಪಸೋಶ್ರಯಾತ್ ಪ್ರತಿಷ್ಠಿತ ವೇದವಿದೋ ದಮೆ ತಪಸಿ ಚೈವಹ. ಇವರೆಲ್ಲರೂ ಕೂಡ ತಮ್ಮ ತಮ್ಮ ಪ್ರಕೃತಿ ಮೂಲ ಸ್ವಭಾವವನ್ನು ಹೊಂದಿದರು. ಯಾಕೆ? ತಪಸೋ ಬಲಾತ್, ತಪಸ್ಸಿನಿಂದ, ತಪೋಬಲದಿಂದ ನಮ್ಮ ಮೂಲವನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ. ಅಂಗಿರ, ಕಾಶ್ಯಪ, ವಸಿಷ್ಠ, ಭೃಗು ಇವರೆಲ್ಲರೂ ಕೂಡ ನಿಂತವರು. ಅವರ ವಂಶದಲ್ಲಿ ಬಂದವರು ಒಂದು ಗೋತ್ರ ಅಂತ. ಎಲ್ಲರಿಗೂ ದೇವರೇ, ಹಾಗಂತ ದೇವರ ಗೋತ್ರ ಅಂತ ಹೇಳ್ಕೊಳ್ಳಿಕ್ಕಾಗಲ್ಲ. ಆ ದೇವರ ಅನುಗ್ರಹ ಪಡೆದವರು ನಮ್ಮ ಪೂರ್ವಜರು ಅಂತ ಹೇಳ್ಕೊಳ್ಬಹುದು. ಈಗಲೂ ಕೂಡ ಗೋತ್ರದಲ್ಲಿ ವಿಷ್ಣು ಗೋತ್ರ, ಶಿವಗೋತ್ರ ಅಂತ ಹೇಳ್ತಾರೆ. ಆದರೆ ಅದರಲ್ಲಿ ಪೂರ್ವಪುರುಷರ ಸಾಧನೆಯ ಸ್ಫೂರ್ತಿ ಇರಲ್ಲ. ಅಲ್ಲ, ಸನ್ಯಾಸಿಗಳು ಗೋತ್ರವನ್ನು ಬಿಟ್ಟಿರ್ತಾರೆ, ಅವ್ರಿಗೆ ಸ್ಫೂರ್ತಿ ಇದೆಯಾ ಅಂದ್ರೆ ಅವ್ರಿಗೆ ಹಂಸನಾಮಕ ಪರಮಾತ್ಮನ ಪರಂಪರೆ ಅಂತ ಅದೇ ಸ್ಫೂರ್ತಿ. ನಾವು ಹಂಸನಂತೆ ಇರ್ತೇವೆ. ನಮ್ಮ ಈ ಪರಂಪರೆಯಲ್ಲಿ ಮಧ್ಯದಲ್ಲಿ ಬಂದವರು ಮಧ್ವರು,
ಆ ಮಧ್ವರ ಪರಂಪರೆಯಲ್ಲಿ ನಾವು ಬಂದಿದ್ದೇವೆ, ಆ ಮಧ್ವರನ್ನು ಅನುಸರಿಸ್ತೇವೆ, ಅವರ ಸ್ಫೂರ್ತಿ. ಹೀಗಾಗಿ ಗೋತ್ರ ಅನ್ನೋದೇನಿದೆ ಅದಕ್ಕೆ ಸ್ವಾಮಿಗಳನ್ನ ಕರಕಮಲ ಸಂಜಾತ ಅಂತ, ಕೈಯಿಂದ ಹುಟ್ಟಿದವರು. ಕೈಯಿಂದ ಹುಟ್ಟಿದ್ರು ಅಂದ್ರೆ ಏನು? ಅವ್ರ ಕೈಯಿಂದ ಎದ್ಕೊಂಡು ಬರಲಿಲ್ಲ, ಅವರು ತಲೆಯ ಮೇಲಿಟ್ಟು ಆಶೀರ್ವಾದ ಮಾಡಿ ಪ್ರಣವೋಪದೇಶ ಮಾಡಿದವರು ಅಂತ ಅರ್ಥ ಅಲ್ವಾ? ಹಾಗೆ ಆದ್ದರಿಂದ ಕರ್ಮತಃ ಅನ್ಯಾನಿ ಗೋತ್ರಾಣಿ ತಮುತ್ಪನ್ನಾನಿ, ಗೋತ್ರ ಆಯಾ ವ್ಯಕ್ತಿಯ ಕರ್ಮದಿಂದ ಅಂತ, ಯಾಕೆಂದ್ರೆ ಸ್ಫೂರ್ತಿ ಆಗಬೇಕು. ಆದ್ದರಿಂದ ಇನ್ನು ನಾಮಧೇಯ, ನಾಮಧೇಯಾನಿ ತಪಸ ತಾನಿ ಚ ಗ್ರಹಣಂ ಸತಾಂ. ಇನ್ನು ನಾಮಧೇಯ ಅದು ತಪಸ್ಸಿನಿಂದ, ಹೆಸರು ಬರೋದು ತಪಸ್ಸಿನಿಂದ. ಗೋತ್ರ ಅನ್ನೋದು ಈಗಾಗಲೇ ಇದೆ, ಹೆಸರು ತಪಸ್ಸಿನಿಂದ ಬರುತ್ತೆ. ಇಷ್ಟು ಕ್ಲಿಯರ್ ಆಗಿ ಯಾರು ಹೇಳ್ತಾರ್ರಿ? ಮಹಾಭಾರತದಲ್ಲಿ ಉಂಟು. ಯಾರೋ ಒಬ್ರು ಕೇಳ್ತಾ ಇದ್ರು, ನೀವು ವಾದಿರಾಜರ ರುಜುತ್ವದ ಬಗ್ಗೆ ಏನು ಹೇಳ್ತೀರಾ ಅಂತ ನಿನ್ನೆ. ಅದಕ್ಕೆ ನಾನು ಹೇಳಿದೆ, ವಾದಿರಾಜರ ಗ್ರಂಥಗಳನ್ನು ಓದಲಿಕ್ಕೆ ನನಗೆ ಸಮಯ ಆಗ್ತಾ ಇಲ್ಲ. ಯಾಕೆಂದ್ರೆ ಓದಬೇಕಾದದ್ದು ವೇದಗಳು, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು, 18 ಪುರಾಣಗಳು ಆಯ್ತಾ, ಆಮೇಲೆ ಷಡಂಗಗಳು, ಆಮೇಲೆ ಲಕ್ಷ ಶ್ಲೋಕಾತ್ಮಕವಾದ ಮಹಾಭಾರತ, ರಾಮಾಯಣ ಆಯ್ತಾ, ಇದ್ರ ಮೇಲೆ ಬಂದ ಸರ್ವಮೂಲ. ಯಾವಾಗ ಅದನ್ನು ಓದೋಣ ಹೇಳಿ ಅಂತಂದೆ. ನಮಗೆ ಆಚಾರ್ಯರ ಈ ಆಚಾರ್ಯರ ಸಚ್ಚಾಸ್ತ್ರ ಅಂತ ಏನು ಹೇಳಿದಾರಲ್ಲ, ನಿಜವಾಗಿಯೂ ಮಾಧ್ವನಾದರೆ ಆಚಾರ್ಯರ ಗ್ರಂಥಗಳನ್ನ ಹಿಂಬಾಲಿಸಿಕೊಂಡು ಹೋಗಿ ವೇದಗಳು, ವೇದಗಳ ಸಂಹಿತೆ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು, ಪುರಾಣ, ಆಮೇಲೆ ಮಹಾಭಾರತ, ಪಂಚರಾತ್ರ, ಆಮೇಲೆ ಷಡಂಗಗಳು, ಸರ್ವಮೂಲ, ಇವುಗಳನ್ನು ಓದೋದ್ರಲ್ಲೇ ಆಯುಷ್ಯ ಪೂರೈಸಿ ಹೋಗುತ್ತೆ. ನಮಗೆ ಬೇರೆ ಶಾಸ್ತ್ರವನ್ನು ಮುಟ್ಲಿಕ್ಕೆ ಪುರುಸೊತ್ತಿರಲ್ಲ. ತೆನಾಲಿ ಪರೀಕ್ಷೆಗಳಂತೆ ಅದೇ ಕೊಳ್ಳಿ ಪುರುಸೊತ್ತೇ ಇರಲ್ಲ. ಯಾಕಂದ್ರೆ ಆಚಾರ್ಯರದ್ರಲ್ಲೇ ಮುಗಿದೋಗ್ಬಿಡುತ್ತೆ, ಸಚ್ಚಾಸ್ತ್ರದಲ್ಲೇ ಮುಗಿದೋಗತ್ತೆ. ಟೀಕೆ ಟಿಪ್ಪಣಿಗಳಿಗೇನೆ ಇಳಿಲಿಕ್ಕೆ ಸಮಯ ಇರಲ್ಲ. ಇಷ್ಟನ್ನು ನಾವು ನೋಡಿದ್ರೆ, ಯಾಕಂದ್ರೆ ಆವೃತ್ತಿ ಆಗಲೇಬೇಕು. ಆವೃತ್ತಿ ಆಗದೆ ಹೋದ್ರೆ ಅದರಲ್ಲಿ ಒಂದು ಕನ್ಕ್ಲೂಷನ್ ಬರಲ್ಲ. ಆವೃತ್ತಿ ಆಗಬೇಕು ಸರ್ವಮೂಲಗಳದ್ದು, ಈ ಪುರಾಣಗಳ, ಮಹಾಭಾರತದ, ವೇದದ ಆವೃತ್ತಿ ಆಗಬೇಕು. ಯಾವ ಪುರುಸೊತ್ತಿದೆ ಅಂತ ಹೇಳಿ ನಾವು ಈ ಪರೀಕ್ಷೆಗಳಲ್ಲೆಲ್ಲ ಭಾಗವಹಿಸೋಣ. ಅದರಿಂದ ಈ ತರಹದ ನಾವು ಮಹಾಭಾರತದಲ್ಲೇ ಬಂತಲ್ಲ, ವಿವಕ್ಷಾ ಮೂಲತೋ ಜಯೇತ್ ಅಂತ, ಭಿನ್ನಾಭಿಪ್ರಾಯಗಳನ್ನು ಮೂಲದಿಂದಲೇ ಗೆಲ್ಲಬೇಕು. ಅವರವ್ರು ಬೇಕಾದಾಗ ವ್ಯಾಖ್ಯಾನ ಮಾಡ್ತಾರೆ, ಅದನ್ನು ಹೇಗೆ ಗೆಲ್ಲೋದು? ಮೂಲದಿಂದ ಗೆಲ್ಲಬೇಕು ಅಂತ. ಎಷ್ಟು ಅದ್ಭುತವಾದ ಮಾತು ಮಹಾಭಾರತದಲ್ಲಿ. ಈ ಹಿಂದೆ ನಾವು 1 ತಿಂಗಳ ಹಿಂದೆ ನೋಡಿದ ಮಾತು ಅದು. ಅದರಿಂದಾಗಿ ಇಷ್ಟನ್ನ ಮಹಾಭಾರತ ಹೇಳಿತು. ಜನಕ ಮತ್ತೆ ಪ್ರಶ್ನೆ ಕೇಳಿದ, ಸರಿ ಇದು ಸಾಮಾನ್ಯ ಧರ್ಮ ಆಯಿತು. ಮೊದಲು ಕೇಳಿದ್ದು ಎಲ್ಲ ವರ್ಣದವರಿಗೂ ಕಾಮನ್ ಆಗಿರೋದೇನು ಅದನ್ನು ಹೇಳುದು. ತಪಸ್ಸು ಅಂತನ್ನೋದು ಕಾಮನ್, ಎಲ್ಲರಿಗೂ ಇರಬೇಕಾದದ್ದು ಇರೋದು. ವಿಶೇಷ ಧರ್ಮ ಏನು ಅದು ಎಲ್ಲರಿಗೂ ಗೊತ್ತಿರುವಂಥದ್ದು. ದಾನ ಸ್ವೀಕಾರ ಮಾಡೋದು, ಯಾಗ ಮಾಡಿಸುವುದು, ಅಧ್ಯಯನ, ಆಮೇಲೆ ದಾನ ಕೊಡೋದು, ತಾನು ಯಾಗ ಮಾಡೋದು, ಅಧ್ಯಾಪನ, ಬೇರೆಯವರಿಗೆ ಹೇಳೋದು. ಇದು ಬ್ರಾಹ್ಮಣನ ವಿಶೇಷ ಧರ್ಮ. ರಕ್ಷಾ ಕ್ಷತ್ರಸ್ಯ ಶೋಭನ, ಕ್ಷತ್ರಿಯನಾದವನು ಇದರೆಲ್ಲದರ ಜೊತೆಗೆ ದಾನ ಇಲ್ಲ ಕ್ಷತ್ರಿಯ. ಆಮೇಲೆ ದಾನ ತಗೊಳ್ಳಿಕ್ಕಿಲ್ಲ, ದಾನ ಮಾಡಬೇಕು. ಪ್ರತಿಗ್ರಹ ಇಲ್ಲ, ಯಾಜನ ಪೌರೋಹಿತ್ಯ ಮಾಡಿಸ್ಲಿಕ್ಕಿಲ್ಲ. ಆಮೇಲೆ ಅಧ್ಯಾಪನ ಮಾಡ್ಲಿಕ್ಕೆ ಇರಲಿಲ್ಲ ಅವಾಗ, ಆದ್ರೆ ಅಧ್ಯಾಪನ ಮಾಡಿದ್ದಾರೆ.
ಉಪನಿಷತ್ತಿನಲ್ಲಿ ಬೇಕಾಷ್ಟು ಕಡೆ ಮತ್ತು ಮಹಾಭಾರತದಲ್ಲಿ ಕ್ಷತ್ರಿಯರು ಹೇಳಿದ್ದಾರೆ. ಯೋಗ್ಯರಾದವರು ಇದ್ರೆ ಹೇಳಲಿಕ್ಕಿಲ್ಲ ಅಂತ. ಬ್ರಾಹ್ಮಣರ ದಾರಿ ತಪ್ಪಿದ್ರೆ ಕ್ಷತ್ರಿಯರೇ ಹೇಳಲೇಬೇಕು, ಬ್ರಾಹ್ಮಣರ ಅಜ್ಞಾನಿಗಳಾದ್ರೆ ಕ್ಷತ್ರಿಯರೇ ಹೇಳಬೇಕು. ಅವನಿಗೆ ರಕ್ಷಣೆ ಮಾಡಬೇಕು, ಅದು ಕ್ಷತ್ರಿಯನಿಗೆ ಯೋಗ್ಯವಾದದ್ದು. ಕೃಷಿಶ್ಚ ಪಾಚುಪಾಲ್ಯಂಚ ವಾಣಿಜ್ಯಂಚ ವಿಚಾಮಪಿ. ಇದರೆಲ್ಲದರ ಜೊತೆಗೆ ಕೃಷಿ, ನಾನು ಇದಕ್ಕೆ ಬಂದೆ. ದೇವರು ಜ್ಞಾನ ಕಾರ್ಯ ಬಲ ಕಾರ್ಯಕ್ಕೆ ಬರ್ತಾನ? ಬಲ ಕಾರ್ಯಕ್ಕೆ ಅಂತ ಬಂದ ಮೇಲೆ ಯುದ್ಧ ಮಾಡಿ ಹಣವನ್ನು ತಗೊಳ್ಳೋದು ಬಿಟ್ಟು ಸಾಲ ಮಾಡ್ತಾನೇನ್ರಿ ಯಾವತ್ತಾದರೂ? ಮದುವೆಗೆ ಏನು ಒಂದು ಪೂರ್ತಿಯಾಗಿ ಒಂದು ಹೋಲಿಸ್ಟಿಕ್ ಆಗಿ ಚಿಂತನೆ ಮಾಡಿ ಇದು ಹೌದಾ ಅಲ್ವಾ ಅಂತ ಯೋಚನೆ ಮಾಡೋದು ಬೇಡವಾ? ಕೃಷಿಶ್ಚ ಪಾಶುಪಾಲ್ಯಂಚ ವಾಣಿಜ್ಯಂಚ ವಿಷಾಮಪಿ. ಅಲ್ಲ, ಲಕ್ಷ್ಮಿಗೆ ನಿವಾಸ ಅನ್ನುವ ಅರ್ಥದಲ್ಲಿ ಅದು ಭಾಗವತದಲ್ಲಿಯೇ ಇದೆ, ತೇನಾಹಂ ಶ್ರೀನಿವಾಸಸ್ಯ ಅಂತ. ಕೃಷಿಶ್ಚ ಪಾಶುಪಾಲ್ಯಂಚ ವಾಣಿಜ್ಯಂಚ ವಿಷಾಮಪಿ. ಇನ್ನು ಕೃಷಿ, ಪಶುಪಾಲನೆ, ವ್ಯಾಪಾರ, ವಾಣಿಜ್ಯ, ಕೊಡುಕೊಳ್ಳುವಿಕೆ, ಅದು ವೈಶ್ಯರಿಗೆ. ಇವರೆಲ್ಲರ ಸೇವೆ ಶೂದ್ರ ಕರ್ಮ. ಶೂದ್ರರು ಅರ್ಹರಾಗಿದ್ರೆ ಹೇಳಬೇಕಾದ ಪ್ರಸಂಗ ಬಂದ್ರೆ ಅವರು ಹೇಳಬಹುದು ಅಂತ ಉಂಟು. ಈ 4 ವೃತ್ತಿಗಳನ್ನೇ ತೆಗೆದು ಬಿಡ್ಲಿಕ್ಕೆ ಬರಲ್ಲ ಸಮಾಜದಿಂದ. ನಾವು ಮಾಡಲ್ಲ ಅಂತ ಹೇಳ್ಬೋದಷ್ಟೇ. ಅವ್ರಿಗೆ ಆ ವ್ಯತ್ಯಾಸವೇ ಗೊತ್ತಾಗ್ತಾ ಇಲ್ಲ. ಎಲ್ಲ ನಾಶ ಆಗ್ಬಿಡ್ಬೇಕು, ವರ್ಣ ಪದ್ಧತಿ ನಾಶ ಆಗ್ಬೇಕು ಅಂತಾರೆ. ಅಲ್ಲ, ವರ್ಣ ಪದ್ಧತಿ ಎಲ್ಲ ಜಗತ್ತು ಅನಿವಾರ್ಯವಾಗಿ ಬದುಕಲಿಕ್ಕೆ ಬೇಕಾಗಿರತಕ್ಕಂತಹ 4 ಪ್ರೊಫೆಷನ್ಗಳದು. ಆ ಪ್ರೊಫೆಷನ್ ಅನ್ನ ನಾನು ಮಾಡಲ್ಲ ಅಂತ ಹೇಳ್ಬೋದೇ ವಿನಾ ಯಾರು ಮಾಡಬಾರದು ಅಂತ ಹೇಳಲಿಕ್ಕಾಗಲ್ಲ. ಇದು ಧರ್ಮಾನ್ ಸಾಧಾರಣಾನ್ ಸ್ಥಾತ ವಿಸ್ತರೇಣ ಶೃಣುಷ್ವಮೇ. ಇನ್ನು ವಿಶೇಷ ಕರ್ತವ್ಯಗಳಾಯಿತು. ಕರ್ತವ್ಯಗಳು ಕಾಮನ್ ಆಗಿರೋದಿದೆ. ಆನೃಶಂಸ್ಯಂ, ಕ್ರೌರ್ಯ ಇಲ್ಲದೆ ಇರೋದು. ಅಹಿಂಸಾಚ, ವ್ಯರ್ಥವಾಗಿ ಹಿಂಸೆ ಮಾಡದೇ ಇರೋದು. ಅಪ್ರಮಾದ, ಯಾರೂ ಮೈ ಮರಿಬಾರದು. ಸಂವಿಭಾಗಿತ, ತನಗೆ ಬಂದದ್ದನ್ನ ತನ್ನವರೊಟ್ಟಿಗೆ ವಿಭಾಗ ಮಾಡ್ಕೋಬೇಕು. ಸಂವಿಭಾಗ ಅಂತಾರೆ ಅಲ್ವಾ? ಶ್ರಾದ್ದ ಕರ್ಮಾತಿಥೇಯಂಚ, ಎಲ್ಲರಿಗೂ ಕೂಡ ಪೂರ್ವಜರನ್ನು ನೆನಪಿಸಿಕೊಳ್ಳುವ ಒಂದು ಪೂಜೆ ಇದ್ದೇ ಇದೆ, ಅದೇ ಶ್ರಾದ್ದ ಕರ್ಮ. ಅತಿಥಿಗಳಿಗೆ ಹಿತವಾಗಿರೋದು ಆತಿಥೇಯ. ಸತ್ಯ ಮತ್ತು ಅಕ್ರೋಧ. ಸ್ವೇಷು ದಾರೇಷು ಸಂತೋಷ. ಶೌಚಂ ನಿತ್ಯಾನಸೂಯತ. ಆತ್ಮಜ್ಞಾನಂ ತಿತಿಕ್ಷಾ ಚ ಧರ್ಮ ಸಾಧಾರಣೋ ನೃಪ. 4 ಜನರಿಗೆ ಕಾಮನ್ ಆಗಿರೋದು ತಮ್ಮ ಹೆಂಡತಿಯಲ್ಲೇ ಆನಂದವನ್ನು ಪಡೆಯೋದು. ಅಲ್ಲ, ಅಲ್ಲಿ ಹಾಗೆ ಪದ ಇದೆ, ಸ್ವೇಷು ದಾರೇಷು ಸಂತೋಷ. ಆಚಾರ್ಯರು ಇದನ್ನು ವಿಸ್ತಾರ ಮಾಡಿ ಆ ಶಾಂತಿ ಪರ್ವದ ನಿರ್ಣಯದಲ್ಲಿ ಹೇಳಿದ್ರು. ಸ್ವದಾರ ನಿಯತಿರ್ನೃಣ, ತನ್ನ ಗಂಡನ ಜೊತೆಗೇನೆ ಸೇರುವುದು ಹೆಣ್ಣಿಗೆ ಧರ್ಮ. ಸ್ವದಾರ ನಿಯತಿರ್ನೃಣ, ಹಾಗೆ ತನ್ನ ಹೆಂಡತಿಗೇನೆ ನಿಷ್ಠನಾಗಿರೋದು ಪುರುಷನ ಧರ್ಮ. ಅದರಿಂದಾಗಿ ಇಬ್ಬರಿಗೂ ಇದರಲ್ಲಂತೂ ಆ ರೀತಿ ಪ್ರಮಾಣ ವಚನ ಸ್ವೀಕಾರ ಮಾಡುತ್ತಾರೆ ಮದುವೆಯಲ್ಲಿ. ಆದರೆ ಇವತ್ತು ಸ್ವೀಕಾರ ಮಾಡೋದು ಅವನು ಪುರೋಹಿತ. ಇವ್ರಿಗೆ ಅದು ಏನು ಹೇಳ್ತಾ ಇದ್ದಾರೆ ಅಂತ ಗೊತ್ತಿರಲ್ಲ, ಇವರು ಇರ್ತಾರೆ. ಅದರಿಂದ ಅದನ್ನು ತಿಳ್ಕೊಳ್ಬೇಕು ನಮ್ಮವರು. ನಮಗೆ ಏನು ಗೊತ್ತಾಗಬೇಕು ಗೊತ್ತಾ? ಸಂಸ್ಕಾರಗಳ ಬಗ್ಗೆ ಗೊತ್ತಾಗಬೇಕು. ಸಂಸ್ಕಾರ ಏನಿದೆ, ಆ ಸಂಸ್ಕಾರಗಳ ಅರ್ಥ ಗೊತ್ತಾಗಬೇಕು ನಮಗೆ. ಯಾವ್ದ್ಯಾವುದೋ ಬೇಡ, ಅದು ಇದು ಏನು ಬೇಡ ನಮಗೆ. ಆರಂಭದಿಂದ ಹಿಡಿದು, ಜಾತಕರ್ಮದಿಂದ ಹಿಡಿದು ಮತ್ತೆ ವಿವಾಹದವರೆಗೂ, ಮತ್ತೆ ಪ್ರೇತಕರ್ಮ, ಆ ಸಂಸ್ಕಾರಗಳ ಬಗ್ಗೆನೇ ಗೊತ್ತಾಗಬೇಕು. ಉತ್ತರ ಕ್ರಿಯೆ ಮತ್ತೆ ಪೂರ್ವ ಷೋಡಶ ಮತ್ತೆ ಉತ್ತರ ಷೋಡಶ ಗೊತ್ತಾಗಬೇಕು. ಆತ್ಮಜ್ಞಾನಂ, ಆಮೇಲೆ ಶೌಚಂ,
ವಿತ್ತ ಶೌಚ, ಧರ್ಮ ಶೌಚ, ಆಮೇಲೆ ಕಾಮ ಶೌಚ. ಶುಚಿತ್ವ, ಕ್ಲೆನ್ಲಿನೆಸ್ 3 ತರಹ ಇದೆ. ಕರ್ತವ್ಯದಲ್ಲಿ ನಿಷ್ಠರಾಗಿರಬೇಕು, ಅದು ಧರ್ಮ ಶೌಚ. ಅರ್ಥ ಶೌಚ, ಹಣ ಶುದ್ಧವಾಗಿ ಬಂದಿರಬೇಕು, ನಾವು ಮಾಡಿದ ಕೆಲಸಕ್ಕೆ ತಕ್ಕ ಹಾಗೆ ಇರಬೇಕು. ಇನ್ನು ಕಾಮಶೌಚ, ಕಾಮಶೌಚ ಗೊತ್ತಿದೆಯಲ್ಲ, ತಮಗೆ ನಿಯತವಾದ ಪತಿಯಲ್ಲಿ ಮಾತ್ರ ಇರುವುದು ಕಾಮಶೌಚ. ಇನ್ನು ನಿತ್ಯಾನಸೂಯತ, ಹೊಟ್ಟೆ ಕಿಚ್ಚು ಯಾರಿಗೂ ಧರ್ಮ ಅಲ್ಲ. ಹೊಟ್ಟೆ ಕಿಚ್ಚು ಯಾರಿಗೂ ಧರ್ಮ ಅಲ್ಲ. ಎಲ್ಲರಿಗೂ ಅನಸೂಯ ಅಂತನ್ನೋದೇನಿದೆ ಕಾಮನ್. ಆತ್ಮಜ್ಞಾನ, ದೇವರ ಬಗೆಗಿನ ತಿಳಿವು. ತಿತಿಕ್ಷ, ಸೋಲು ಗೆಲುವು ಮೊದಲಾದ ದ್ವಂದ್ವಗಳನ್ನು ಸಹಿಸೋದು, ಇದು ಸಾಧಾರಣ ಧರ್ಮ. ಆಯ್ತಾ? ಈ ತರಹ ಇರೋದು. ಇವರು ವಿಕರ್ಮದಲ್ಲಿ ಹೋದಾಗ ವಿಕರ್ಮಣಿ ಸ್ಥಿತಾವರಣಾ ಪತಂತಿ ನೃಪತೇತ್ರಯ. ಇವರೇ ಉಲ್ಟಾ ಹೊಡೆದ್ರೆ ಎಲ್ಲರೂ ಬೀಳ್ತಾರೆ. ಈ 4 ಜನ ತಮ್ಮ ತಮ್ಮ ಕರ್ತವ್ಯದಲ್ಲಿ ಇದ್ರೆ, ತಮ್ಮ ತಮ್ಮ ಮಿತಿಯನ್ನು ಇಟ್ಟುಕೊಂಡು ಸಮಾಜ ಚೆನ್ನಾಗೇ ಇರುತ್ತೆ. ಅಸೂಯೆ ಬಂದಾಗ ಬೀಳುತ್ತೆ. ಉನ್ನಮಂತಿ ತಥಾ ಯತ್ನಂ ಆಶ್ರಿತ್ಯೇಹ ಸ್ವಕರ್ಮಸು. ಒಂದು ತಿಳ್ಕೊಳ್ಳಿ, ಶೂದ್ರನಾದವನು ಬೀಳ್ತಾನೆ ಅಂತ ಹೇಳಿ ಅಲ್ಲ. ನಚಾಪಿ ಶೂದ್ರ ಪತತೀತಿ ನಿಶ್ಚಯೋ ನಚಾಪಿ ಸಂಸ್ಕಾರ ಮಿಹಾರ್ಹತೀತಿ ವಾ. ಶೂದ್ರನಿಗೆ ಸಂಸ್ಕಾರ ಇಲ್ಲ ಅಂತ ಅಲ್ಲ, ಅವನಿಗೂ ಸಂಸ್ಕಾರಗಳಿವೆ. ಶ್ರುತಿ ಪ್ರವೃತ್ತಂ ನ ಚ ಕರ್ಮ ಚಾಶ್ನುತೆ ನ ಚಾಸ್ಯ ಧರ್ಮೇ ಪ್ರತಿಷೇಧನಂ ಕೃತಂ. ತಪಸ್ಸು ಮಾಡಲಿಕ್ಕೆ, ಧರ್ಮದಲ್ಲಿ ತೊಡಗಲಿಕ್ಕೆ ಶೂದ್ರನಿಗೆ ಪ್ರತಿಷೇಧವಿಲ್ಲ. ಇವ್ರು ಮಾಡಲಿಕ್ಕೆ ಬೇಸರ ಆದ್ದರಿಂದಾಗಿ ನಮಗೆಲ್ಲ ಅವ್ರು ಬೇಡ ಅಂತ ಹೇಳಿದ್ದಾರೆ ಅಂತ ನೆಪ, ಆಯ್ತು ಕಲಿಸ್ತೀವಿ ಬನ್ನಿ ಅಂತಂದ್ರೆ ಬರಲ್ಲ ಯಾರು. ಆಯ್ತಪ್ಪ ನಾನು ಪಾಠ ಮಾಡ್ತೇನೆ, ಯಾರು ಬೇಕಾದ್ರೆ ಅವ್ರಿಗೆ ಗೊತ್ತಿಲ್ಲ, ನಾನು ಮಹಾಭಾರತ ಶ್ಲೋಕ ಹೇಳ್ತೇನೆ, ಭಾಗವತ ಶ್ಲೋಕ ಹೇಳ್ತೇನೆ ಬನ್ನಿ. ಯಾಕಂದ್ರೆ ಮೊದಲು ಅದನ್ನ ತಿಳ್ಕೊಂಡಲ್ವಾ ವೇದದ ಕಡೆಗೆ ಹೋಗೋದು, ಬನ್ನಿ ಅಂದ್ರೆ ಅದಕ್ಕೆ ಬರಲ್ಲ. ನಾವು ಅದ್ರ ತೊಡಗದೇ ಇರಲಿಕ್ಕೆ ಹೇಳ್ತೇವೆ. ನೀವು ಕಲಿಸ್ತಿಲ್ಲ ಅಂತಾರೆ, ಆಯ್ತು ಕಲಿಸ್ತೀವಿ ಬನ್ನಿ ಅಂದ್ರೆ ಬೇಕಾಗಿಲ್ಲ ಅಂತಾರೆ. ಇದು ಯಾವ ನ್ಯಾಯ ಇದು? ವೈದೇಹಕಂ ಶೂದ್ರ ಮುದಾಹರಂತಿ. ಅದರಿಂದಾಗಿ ಆ ಶೂದ್ರನಿಗೆ ನಿಷೇಧ ಮಾಡಿಲ್ಲ. ಇದು ಮಹಾಭಾರತದ ಮಾತು ನಾನು ಓದ್ತಾ ಇರೋದು. ಯಾಕೆ ಅಂದ್ರೆ ನಾನು ದೇವರು ಅಷ್ಟು ನೆನಪಿನ ಶಕ್ತಿ ಕೊಟ್ಟಿದ್ದಾನೆ ನನಗೆ. ಪುಸ್ತಕ ಇಲ್ಲದೆ ಹೇಳುವಷ್ಟು ನೆನಪಿನ ಶಕ್ತಿ ದೇವರು ಕೊಟ್ಟಿದ್ದಾನೆ. ಆದರೆ ಪುಸ್ತಕ ಯಾಕೆ ಹಿಡಿದೆ ಅಂತಂದ್ರೆ ಇದರಿಂದಲೇ ಓದ್ತಾ ಇದ್ದೀನಿ ಅಂತ ಗೊತ್ತಾಗಲಿ ಅಂತ. ಇಲ್ಲಾಂದ್ರೆ ಇವಂದೇ ಸೃಷ್ಟಿ ಅಂತಾರೆ. ಅಲ್ಲ, ನಿಮ್ಗೆ ಗೊತ್ತಿದೆಯಾ? ನಮ್ಮ ಗುರುಗಳಿಗೆ ಹಾಗೆ ಮಾಡಿರೋದು. ಅವರು ಮುಖೋದ್ಗತವಾಗಿ ಹೇಳ್ತಾರೆ. ಅದಕ್ಕಾಗಿಯೇ ನಾನು ಅವತ್ತಿನ ಪುಸ್ತಕ ಹಿಡಿಯಕ್ಕೆ ಶುರು ಮಾಡಿದ್ದೆ. ಪುಸ್ತಕ ಹಿಡಿಲಿಕ್ಕೆ ಶುರು ಮಾಡಿದ್ದು ಅವತ್ತಿಂದ. ಬಹಳ ವಿಷಯಗಳಿದ್ದಾಗ ನಾನು ಪುಸ್ತಕ ಬಿಟ್ಟು ಹೋಗ್ತೇನೆ, ಅದು ಬೇರೆ. ಆದ್ರೆ ಪುಸ್ತಕ ಹಿಡಿಲಿಕ್ಕೆ ಶುರು ಮಾಡಿದ್ದು ಯಾಕೆ ಅಂತಂದ್ರೆ ಎಲ್ಲ ಇವಂದೇ ಸೃಷ್ಟಿ ಬಿಡ್ತಾರೆ. ಬಹಳ ಜನ ನಮ್ಮ ಗುರುಗಳಿಗೂ ಹಾಗೆ ಹೇಳ್ತಾರೆ, ಗೋವಿಂದಾಚಾರ್ಯ ಎಲ್ಲ ಅವರು ತಲೆಯಲ್ಲಿ ತೆಗೆದು ಹೇಳ್ಬಿಡ್ತಾರೆ ಅಂತ. ಅವರು ಹಾಗೆ ಹೇಳ್ತಾ ಇರಲಿಲ್ಲ ಪಾಪ. ನೀವು ಪುಸ್ತಕ ಎದುರುಗಡೆ ಇಟ್ಕೊಂಡ್ರೆ ಅವರು ಅದು ಕರೆಕ್ಟಾಗಿ ಹೇಳಿರೋರು. ಅದಕ್ಕೆ ಅಂಥವ್ರಿಗಾದ್ರೂ ಒಂದು ಇಟ್ಕೊಳ್ಳೋಣ ಅಂತ. ಅದರಿಂದಾಗಿ ನಾನು ಮಹಾಭಾರತದ ವಾಕ್ಯಗಳನ್ನೇ ಓದ್ತಾ ಇದ್ದೇನೆ ನಿಮ್ಮ ಮುಂದೆ. ಎಲ್ಲರಿಗೂ ಧರ್ಮದಲ್ಲಿ ನಿಷೇಧ ಮಾಡಿಲ್ಲ, ತಪಸ್ಸಿನಲ್ಲಿ ನಿಷೇಧ ಮಾಡಿಲ್ಲ, ಗುಣಗಳಿರಬಾರದು ಅಂತ ಹೇಳಲಿಲ್ಲ. ವೈದೇಹಕಂ ಶೂದ್ರ ಮುದಾಹರಂತಿ ದ್ವಿಜಾ ಮಹಾರಾಜ ಶ್ರುತೋಪಪನ್ನಾ ಅಹಂ ಹಿ ಪಶ್ಯಾಮಿ ನರೇಂದ್ರ ದೇವಂ ವಿಶ್ವಸ್ಯ ವಿಷ್ಣುಂ ಜಗತ ಪ್ರಧಾನಂ. ಅದರಿಂದಾಗಿ ಯಾರು ವಿಧರ್ಮನಾಗಿರ್ತಾನೆ ಅವನು ದುಷ್ಟನೇ. ಶೂದ್ರನಿಗಿಲ್ಲ ಅಂತ ಹೇಳಿ ಶಾಸ್ತ್ರ ಹೇಳಲಿಲ್ಲ. ಬೇರೆ ಕ್ರಮ ಇರಬಹುದು. ಇವಾಗ ಅರ್ಘ್ಯ ಪ್ರದಾನ ಮಾಡಲಿಕ್ಕಿಲ್ವಾ, ಸ್ವಲ್ಪ ಬೇರೆ ಕ್ರಮ ಇರಬಹುದು. ಸಂಧ್ಯಾ ವಂದನೆ ಮಾಡಲಿಕ್ಕಿಲ್ವಾ, ಬೇರೆ ಕ್ರಮ ಇರಬಹುದು. ಬೇರೆ ಕ್ರಮ ಉಂಟು.
ಗಾಯತ್ರಿ ಸ್ವಲ್ಪ ಬೇರೆ ಇರಬಹುದು, ಆದ್ರೆ ಇಲ್ಲ ಅಂತಿಲ್ಲ. ಸತಾಮೃತ ಮನುಷ್ಠಾಯ ನಿಹೀನ ಉಜ್ಜಿಹೀರ್ಷವ ಮಂತ್ರವರ್ಜಂ ನ ದುಷ್ಯಂತಿ ಕುರ್ವಾಣ ಪೌಷ್ಟಿಕಿ ಕ್ರಿಯಾ. ಇನ್ನು ವೇದದಲ್ಲಿ ಶಾಂತಿ ಕರ್ಮ, ಪುಷ್ಟಿಕರ್ಮ ಅಂತ ಇದೆ. ಪುಷ್ಟಿಕರ್ಮ ಅಂದ್ರೆ ಬಲ ತುಂಬಿಕೊಳ್ಳುವ ಕೆಲಸ. ಆ ಬಲ ತುಂಬಿಕೊಳ್ಳುವ ಕೆಲಸ ಏನಿದೆ ಅದನ್ನು ಪ್ರತ್ಯೇಕವಾಗಿ ಯಾಕೆ ಮಾಡಬೇಕು? ವೇದದಲ್ಲಿ ಇರುವಂತೆ ಅಥವಾ ಧರ್ಮದಿಂದ ನಡೆದರೆ, ಸಜ್ಜನರ ದಾರಿಯಲ್ಲಿದ್ದರೆ ಪುಷ್ಟಿಕರ್ಮ ಯಾಕೆ ಬೇಕು? ಸಹಜವಾಗಿ ಬಲ ಬಂದೇ ಇರುತ್ತೆ ಅಂತ. ಇಲ್ಲಿ ಹೇಳಿದ ಧರ್ಮದಂತೆ ನಡೆದರೆ ಹೊಸದಾಗಿ ಪುಷ್ಟಿಕರ್ಮ ಯಾಕೆ ಮಾಡಬೇಕು? ಆಗಾಗ ಬಲ ತುಂಬಿಕೊಳ್ಳಲಿಕ್ಕೆ ಈ ಹೋಮ ಮಾಡಿದೆ, ಆ ಹೋಮ ಮಾಡಿದೆ ಬೇಕಿಲ್ಲ. ಅಶಾಂತರಾಗದೆ ಹೋದ್ರೆ ಶಾಂತಿ ಕರ್ಮವೂ ಬೇಡ. ಯಥಾ ಯಥಾ ಹಿ ಸದ್ವೃತ್ತಂ ಆಲಂಬಂತೀತರೇ ಜನಾಃ ತಥಾ ತಥಾ ಸುಖಂ ಪ್ರಾಪ್ಯ ಪ್ರೇತ್ಯ ಚೇಹ ಚಶೇರತೆ. ಸಜ್ಜನರ ವೃತ್ತವನ್ನ ಯಾರು ಅವಲಂಬಿಸ್ತಾರೆ ಅವರು ಅವಲಂಬಿಸಿದಷ್ಟು ಸುಖವನ್ನು ಪಡಿತಾರೆ. ಸತ್ತ ಮೇಲೆ ಶೇರತೆ, ಒಳ್ಳೆಯ ಸುಖದಲ್ಲಿ ಇರ್ತಾರೆ. ಅದಕ್ಕೆ ಅವರು ಪ್ರಶ್ನೆ ಕೇಳ್ತಾನೆ ಮತ್ತೆ ಜನಕ, ಕಿಂಕರ್ಮದೂಚಯತ್ಯೇನಂ ಅಥೋ ಜಾತಿರ್ಮಹಾಮುನೆ ಸಂದೇಹೋ ಮೇ ತಮುತ್ಪನ್ನ ತನ್ಮೇ ವ್ಯಾಖ್ಯಾತುಮರ್ಹತಿ. ಅಲ್ಲ, ಜಾತಿ ಮತ್ತೆ ಕರ್ಮ ಎರಡು ಹೇಳಿದ್ರಿ ನೀವು. ಜಾತಿಗೆ ಬೇರೆ ಬೇರೆ ಕರ್ಮ ಇರಬಹುದು, ಧರ್ಮ ಇಲ್ಲ ಅಂತಿಲ್ಲ. ಜಾತಿಗೆ ಬೇರೆ ಬೇರೆ ಸಂಸ್ಕಾರ ಇರಬಹುದು, ಸಂಸ್ಕಾರವೇ ಇಲ್ಲ ಅಂತಿಲ್ಲ. ತಪಸ್ಸು ಅನ್ನೋದಿಲ್ಲ ಅಂತಿಲ್ಲ. ಈ ತಪಸ್ಸು ಅಂತನ್ನೋದು ಎತ್ತರದಲ್ಲಿ ಏರಿಸುತ್ತೆ, ಯಾರೇ ಆಗಿರಲಿ ಅವನು. ಆದರೆ ಕರ್ಮ ಮತ್ತೆ ಜಾತಿ, ಯಾವ ಜಾತಿಗೆ ಯಾವ ಕರ್ಮ ಬಾಧಕ ಅದನ್ನು ಹೇಳಿ ನನಗೆ ಎಂದ. ಇದರೊಂದಿಗೆ ಈ ಅಧ್ಯಾಯ ಮುಗಿಯುತ್ತೆ. ಅದರಿಂದಾಗಿ ನಾನು ಇವತ್ತೊಂದು ಸ್ವಲ್ಪ ಜಾಸ್ತಿನೇ ತಗೊಳ್ತೇನೆ. ಶೃಣು ಮೇತ್ರ ಮಹಾರಾಜ ಯನ್ಮಾಂ ತ್ವಂ ಪರಿಪೃಚ್ಛಸಿ ಯಾನಿ ಕರ್ಮಾಣ್ಯಹಿಂಸ್ರಾಣಿ ನರಂ ತ್ರಾಯಂತಿ ಸರ್ವದಾ. ಹೇಳು, ಕೇಳು, ನಾನು ಹೇಳ್ತೇನೆ. ಯಾನಿ ಕರ್ಮಾಣಿ ಅಹಿಂಸ್ರಾಣಿ ನರಂ ತ್ರಾಯಂತಿ ಸರ್ವದಾ. ಹಿಂಸೆ ಮಾಡದ ಕರ್ಮಗಳು ನರಂ ತ್ರಾಯಂತಿ, ಮನುಷ್ಯನನ್ನು ರಕ್ಷಿಸುತ್ತವೆ. ಆದರೆ ದುಷ್ಟರಿಗೆ ಅದು ಮಾಡೋದು ಹಿಂಸೆ ಅಲ್ಲ, ಅದು ಸಂಹಾರ. ಸಂಹಾರ ಮತ್ತೆ ಕೊಲೆ ಅಂತ ಎರಡಿರ್ತವೆ. ಸಂಹಾರ ಅಂತ ಹೇಳಿದ್ರೆ ಪ್ರಾಚೀನರಲ್ಲಿ, ಸಂಹಾರ ಅಂತ ಹೇಳಿದ್ರೆ ನಾಮಗೋತ್ರಗಳನ್ನು ತಿಳಿದು ಅವನಿಗೂ ಹೋರಾಡಲಿಕ್ಕೆ ಅವಕಾಶ ಕೊಟ್ಟು ಮಾಡುವಂತಹ ಯುದ್ಧ ಮಾಡಿದ್ರೆ ಸಂಹಾರ. ಕೊಲೆ ಅಂದ್ರೆ ಅವನು ಗೊತ್ತಿರಲ್ಲ, ಇದ್ದಕ್ಕಿದ್ದಂತೆ ಹೊಂಚು ಹಾಕಿ ಎರಗಿ ಕೊಲ್ಲೋದೇನಿದೆ ಅದು ಕೊಲೆ. ಕೊಲೆಗೂ ಸಂಹಾರಕ್ಕೂ ವ್ಯತ್ಯಾಸ ಇದೆ, ಆಯ್ತಾ? ಯುದ್ಧದಲ್ಲಿ ಕೃಷ್ಣನು ಕಂಸನನ್ನು ಕೊಲೆ ಮಾಡಿದ ಅಲ್ಲ, ಸಂಹಾರ ಮಾಡಿದ. ಶಡ್ಡಿನಲ್ಲಿ ಸಂಹಾರ ಮಾಡಿದ ಅಲ್ಲ, ವ್ಯತ್ಯಾಸ ಇದೆ. ಕೊಲೆ ಬೇರೆ, ಸಂಹಾರ ಬೇರೆ. ಸಂಹಾರ ಅನ್ನೋದು ಹಿಂಸೆಯಲ್ಲಿ ಬರಲ್ಲ. ಯಾಕೆ? ಸಂಹಾರ ಅನ್ನೋದು ಹಿಂಸೆಯಲ್ಲಿ ಬರಲ್ಲ. ಅವನಿಗೆ ಅವಕಾಶ ಕೊಟ್ಟಿರ್ತೇವೆ. ಅವನು ಧರ್ಮಕ್ಕೆ ಉಪಘಾತ ಮಾಡಿದ್ದನ್ನು ನೋಡಿ ಅದನ್ನು ನಿಲ್ಲಿಸಲಿಕ್ಕೆ ನಾವು ಹೊರಡ್ತಾ ಇರೋದು, ಬೇರೆಯವರು ತೊಂದರೆ ಆಗದೆ ಇರಲಿಕ್ಕೆ ಹೊರಡ್ತಾ ಇರೋದು. ಹೀಗಾಗಿ ಸಂಹಾರ ಅಂತಂದ್ರೆ ಹಿಂಸೆ ಅಲ್ಲ. ಆದರೆ
ನೀವು ಆಶೀಶ್ ನಂದಿ ಮತ್ತೆ ಶಿವ ವಿಶ್ವನಾಥನ್ ಅಂತ ಅವರಿಬ್ಬರು ಒಂದು ಲೇಖನ ಲ್ಯಾಬ್ ಆಫ್ ಗವರ್ನೆನ್ಸ್ ಅಂತ ಹೇಳಿ ಒಂದು ಲೇಖನ ಇದೆ. ಪ್ರಭುತ್ವ ಪ್ರಯೋಗಶಾಲೆ ಜನರನ್ನ ಹೇಗೆ ಆರಿಸಿಕೊಳ್ತಾರೆ ಅಂತ. ಈ ನೀವು ಸಾವರ್ಕರ್ ಅವರಿಗೆ ಸ್ಫೂರ್ತಿಯಾದವರು ಚಾಪೇಕರ್ ಅಂತ. ಅವರು ಒಬ್ಬ ಇಂಗ್ಲಿಷ್ ಅಧಿಕಾರಿಯನ್ನ ಕೊಂದರು. ಯಾಕೆ ಗೊತ್ತಾ? ಗುಜರಾತ್ ಮೊದಲಾದವುಗಳಲ್ಲಿ ಪ್ಲೇಗ್ ಬಂದಾಗ ಔಷಧಿ ಕೊಡಬೇಡಿ, ಜನ ಸಹಜವಾಗಿ ಹೇಗೆ ರೋಗದಿಂದ ಮುಕ್ತರಾಗ್ತಾರೆ ಅಂತ ನೋಡಬೇಕು ಅಂತ ಹೇಳಿ ಸೂರತ್ತಿನಲ್ಲಿ ಅದನ್ನ ಲ್ಯಾಬ್ ಅಂತ ಘೋಷಣೆ ಮಾಡಿತು ಬ್ರಿಟಿಷ್ ಸರ್ಕಾರ. ಆ ಅಧಿಕಾರಿ, ಅವನ ಹೆಸರನ್ನು ನನಗೀಗ ನೆನಪಾಗ್ತಾ ಇಲ್ಲ, ಅವನು ಯಾವ ಔಷಧಿಯನ್ನು ಕೊಡೋದು ಬೇಡ, ಯಾವ ಶುಚಿತ್ವವನ್ನು, ಮುನ್ಸಿಪಾಲಿಟಿ ಕೆಲಸ ನಿಲ್ಲಿಸಬೇಕು, ಆ ಕೊಳಕು ಇದ್ದದಿಂದ ಕಂಟಾಮಿನೇಷನ್ ಇಂದ ಈ ರೋಗ ಬಂದಿದ್ರೆ ಬರಲಿ, ನಾವು ನಮ್ಮ ದೇಶದಲ್ಲಿ ಪ್ರಯೋಗ ಮಾಡ್ಲಿಕ್ಕಾಗಲ್ಲ ಸಾಮಾನ್ಯ ಜನರ ಮೇಲೆ, ಇಲ್ಲಿ ಪ್ರಯೋಗ ಮಾಡೋಣ ಅಂತಂದ. ಯಾಕೆ ಅಂದ್ರೆ ಔಷಧವನ್ನು ಕಂಡುಹಿಡಲಿಕ್ಕೆ ಅದರಿಂದ ಉಪಯೋಗ ಆಗತ್ತೆ. ಇದೆಲ್ಲ ಈ ತರಹದ ಒಂದು ಮೆಡಿಸಿನ್ ಕಂಡುಹಿಡಿಯುವ ಸಲುವಾಗಿ ಎಂತಹ ಅವ್ಯವಸ್ಥೆಗಳಾಯಿತು, ಎಷ್ಟು ಹಿಂಸೆಗಳಾಯಿತು. ಆಮೇಲೆ ರೋಗ ಬರೆಸೋದಂತೆ, ಆಮೇಲೆ ಬರೆಸಿದ ರೋಗಕ್ಕೆ ಔಷಧ ಕೊಡೋದಂತೆ. ಇದೆಲ್ಲ ಹಿಂಸೆ. ಆದರೆ ಇಲ್ಲಿ ಹಾಗಿಲ್ಲ. ಇದಕ್ಕಿಂತ ಸಂಹಾರ ಎಷ್ಟೋ ಬೆಟರ್. ಅವನು ಅಪರಾಧ ಮಾಡಿದಾಗ, ಅಧರ್ಮ ಮಾಡಿದಾಗ ತಡೆಯೋದಷ್ಟೇ, ಅದು ಅಹಿಂಸೆ. ಈ ಬೇಸಿಗೆ ಗೊತ್ತಿಲ್ಲದೆ ಕೃಷ್ಣ ಹಿಂಸೆ ಮಾಡಿದ, ಅಯ್ಯ ರಾಮ, ಅವ್ರು ಯಾಕೆ ಬೇರೆಯವ್ರಿಗೆ ಹಿಂಸೆ ಮಾಡಬೇಕಿತ್ತು? ಹಿಂಸೆಯನ್ನು ತಡೆಯುವ ಹಿಂಸೆ ಹಿಂಸೆ ಅಲ್ಲ. ಸನ್ಯಸ್ಯಾಗ್ನೀನುಪಾತೀನಾ ಪಶ್ಯಂತಿ ವಿಗತಜ್ವರಾ ನೈಶ್ರೇಯತಂ ತಮಾರುಷ್ಯ ಕರ್ಮಾಣಿ ಸಮಾರುಷ್ಯ ಯಥಾಕ್ರಮಂ. ಇನ್ನು ಕರ್ಮ, ಅಸಂಶಯಂ ಮಹಾರಾಜ ಉಭಯಂ ದೋಚಕಾರಕಂ ಕರ್ಮ ಚಾಪಿ ಜಾತಿಶ್ಚ ವಿಶೇಷಂ ತು ನಿಶಾಮಯ. ಕರ್ಮ ಮತ್ತೆ ಜಾತಿ, ಜಾತಿಗೆ ವಿರುದ್ಧವಾದ ಕರ್ಮ ಇರುತ್ತಾ, ಕರ್ಮಕ್ಕೆ ವಿರುದ್ಧವಾದ ಜಾತಿ ಇರುತ್ತಾ ಅಂದ್ರೆ ಎರಡೂ ಇರುತ್ತೆ ಎಂದು. ಹುಟ್ಟು ಮತ್ತೆ ಕರ್ಮ ಎರಡರಿಂದಲೂ ದೋಷವನ್ನು ಹೊಂದಬಹುದು, ಎರಡರಿಂದಲೂ ಪಾಪ ಬರುತ್ತೆ. ಯಾರಿಗೆ ದೋಷ ಇರುತ್ತೆ ಅವರು ಪಾಪ ಮಾಡ್ತಾರೆ. ಆ ದೋಷದಿಂದ ಬಚಾವಾಗಲಿಕ್ಕೆ ದಾರಿಯೂ ಇರುತ್ತೆ, ನಾವು ಅದನ್ನು ನೋಡಲ್ಲ. ಹೀಗಾಗಿ ಕರ್ಮ ಜಾತಿಗೆ ಬಾಧಕವಾ, ಜಾತಿ ಕರ್ಮಕ್ಕೆ ಬಾಧಕವಾ ಅಂದ್ರೆ ಎರಡೂ ಬಾಧಕ, ಎರಡನ್ನೂ ಬಾಧಿಸುತ್ತವೆ. ಜಾತಿ ಅನ್ನೋದು ಕರ್ಮವನ್ನ ಕೈಗೆತ್ತಿಕೊಳ್ಳದಂತೆ ಮಾಡುತ್ತೆ. ಕರ್ಮ ಅನ್ನೋದು ಜಾತಿಯನ್ನ ನೋಡಿಕೊಂಡು ನಾವು ಆ ಕೆಲಸ ಮಾಡಲ್ಲ ಅಂತ. ಇದನ್ನ ಮೀರಿ ಇದಕ್ಕೆ ಸಮಾನಾಂತರವಾಗಿ ಹೇಗೆ ಸಾಧನೆ ಮಾಡಬಹುದು ಅನ್ನೋದನ್ನ ಒಬ್ಬ ನೋಡಬೇಕಾಗುತ್ತೆ. ಜಾತ್ಯಾ ದುಷ್ಟಶ್ಚ ಯಪ್ಪಾಪಂ ನ ಕರೋತಿ ಸಪೂರುಚಃ. ಜಾತಿ ಎಲ್ಲೋ ಹುಟ್ಟಿರ್ತಾನೆ, ಅವನು ಪಾಪವನ್ನು ಮಾಡಲೇಬೇಕು ನಿಯಮ ಇಲ್ಲ. ಅವನ ಪರಿಸರ ಹಾಗಿರುತ್ತೆ. ದುಷ್ಟವಾದ ಜಾತಿಯಲ್ಲಿ ಹುಟ್ಟಿದವನು ಕಟುಕನಾಗಿ ಹುಟ್ಟಿರ್ತಾನೆ. ಕಟುಕನ ಮಗ ಕಟುಕನಾಗಲೇಬೇಕು ನಿಯಮ ಇದೆಯಾ? ಒಳ್ಳೆಯವನ ಮಗ ಒಳ್ಳೆಯವನಾಗಲೇಬೇಕು ಅಂತ ಸಮಾಜ ಎಕ್ಸ್ಪೆಕ್ಟ್ ಮಾಡುತ್ತೆ. ಆದರೆ ಕೆಟ್ಟವನ ಮಗ ಕೆಟ್ಟವನೇ ಆಗಬೇಕು ಅಂತ ಸಮಾಜ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಲ್ಲ.
ಯಾರನ್ನಾದ್ರೂ ಹೋಗಿ ಕೇಳಿ, ಅವನು ಒಳ್ಳೆಯವನಾಗಲಿ ಅಂತಾರೆ, ಬಾಯಿ ಮಾತಿಗಾದ್ರು ಅಂತಾರೆ. ಮನಸ್ಸಿರುತ್ತೋ ಇಲ್ವೋ? ಜಾತ್ಯ ಪ್ರಧಾನಂ ಪುರುಷಂ ಕುರುಬಾಣಂ ಕರ್ಮಧಿಕೃತಂ ಕರ್ಮ ತದ್ದೂಷಯತ್ಯೇನಂ ತಸ್ಮಾತ್ ಕರ್ಮೈವ ಶೋಭನಂ. ಅದರಿಂದಾಗಿ ಜಾತಿ ಶ್ರೇಷ್ಠವ ಕರ್ಮಶ್ರೇಷ್ಠವ ಅಂದ್ರೆ ಕರ್ಮಶ್ರೇಷ್ಠ ಅಂತ ಹೇಳ್ತೀವಿ. ಜಾತಿಯನ್ನ ಕರ್ಮ ಬಾಧಿಸುತ್ತಾ ಅಂದ್ರೆ ಬಾಧಿಸತ್ತೆ, ಒಳ್ಳೆ ರೀತಿಯಲ್ಲಿ ಬಾಧಿಸಲಿ ಅಂತ ಹೇಳ್ತಾ ಇರೋದು. ಏಕೆಂದ್ರೆ ಒಬ್ಬ ಒಳ್ಳೆಯವನ ಮಗನಾಗಿ ಹುಟ್ಟಿರ್ತಾನೆ, ಕೆಟ್ಟ ಕರ್ಮವನ್ನ ಮಾಡಿದರೂ ಆ ಕೆಟ್ಟ ಕರ್ಮ ಒಳ್ಳೆಯ ಜಾತಿಯನ್ನ ಬಾಧಿಸುತ್ತೆ. ಕೆಟ್ಟ ಜಾತಿಯಲ್ಲಿ ಹುಟ್ಟಿದರೆ ಒಳ್ಳೆಯ ಕರ್ಮ ಮಾಡಿದರೆ ಆ ಒಳ್ಳೆಯ ಕರ್ಮ ಕೆಟ್ಟ ಜಾತಿಯನ್ನ ಬಾಧಿಸತ್ತೆ. ಆದರೆ ಆ ಬಾಧೆ ಎನ್ನುವುದು ಯೋಗ್ಯವೇ ಆಗಿದೆ. ಜನಕಃ, ಈಗ ಅಹಿಂಸೆ ನಾನು ಇಲ್ಲಿ ಹೇಳಿಬಿಟ್ಟೆ, ಇಲ್ಲಿ ಜಿಗಿದ್ಬಿಟ್ಟೆ. ಅವಾಗ ಅಹಿಂಸೆ ಅಂತನ್ನೋದೇನಿದೆ, ಕರ್ಮಗಳು ಅಹಿಂಸೆಯಿಂದ ಕೂಡೋದು ಹೇಗೆ ನೋಡು. ಅಹಿಂಸೆ ಅನ್ನೋದು ಫಸ್ಟ್ ಸನ್ಯಾಸಿಗಳಿಗೆ ಇರುವಂಥದ್ದು. ಪೂರ್ತಿ ಅಹಿಂಸೆ, ಅಗ್ನಿಗಳನ್ನು ತೊರೆದು ಯಾವ ವೇದ ಮೊದಲಾದವುಗಳನ್ನೂ ತಮ್ಮ ದೈನಂದಿನ ಕ್ರಿಯೆಯ ಬಳಕೆಗೆ ಬಳಸದೆ ಮೋಕ್ಷದ ಕಡೆಗೆ ಸಾಗುವವರು. ವೇದವನ್ನು ಅವರು ತಮ್ಮ ಮನೆಯ ಕೆಲಸಗಳಿಗೆ ಬಳಸುವುದಿಲ್ಲ. ನಾವು ನಮ್ಮ ಮನೆಯ ಕೆಲಸಗಳಿಗೆ ಬಳಸುತ್ತೇವೆ. ನಾವು ಶ್ರಾದ್ದದಲ್ಲಿ ಉಪವೀತವನ್ನು ಬದಲಾಯಿಸ್ತೇವೆ. ವೇದವನ್ನು ನಾನು ದೇವರನ್ನ ಬಿಟ್ಟು ಬೇರೆ ಉದ್ದೇಶಕ್ಕೆ ಬಳಸ್ತಾ ಇದ್ದೇನೆ ಅಂತ ಅದರ ಅರ್ಥ. ಅದು ಇರೋದು. ಜನಿವಾರ ಅನ್ನೋದು ಶುದ್ಧಿಗಾಗಿ ಅಲ್ಲ. ಬಹಳ ಜನರಿಗೇನು ಅಂದ್ರೆ, ಚೋರಕ್ಕೆ ಹೋಗಿ ಬಂದ್ರೆ ಚೇಂಜ್ ಮಾಡ್ಕೋಬೇಕು ಜನಿವಾರನ, ಬಚ್ಚಲ ಮನೆ ತೊಳೆದ್ರೆ ಚೇಂಜ್ ಮಾಡ್ಕೊಳ್ಬೇಕು. ಹಾಗಿಲ್ಲಪ್ಪ. ಜನಿವಾರ ಅನ್ನೋದು ಶುದ್ಧಿಗೆ ಸಂಕೇತ ಅಲ್ಲ, ವೇದ ದೀಕ್ಷೆಗೆ ಸಂಕೇತ, ಅಧ್ಯಯನಕ್ಕೆ ಸಂಕೇತ ಅಲ್ಲ. ಮತ್ತೆ 6 ಎಳೆ ಹಾಕೊಳ್ತೀರ ಮದುವೆ ಆದ್ಮೇಲೆ, ಅಲ್ಲ ಅವಳೇ ಹಾಕೊಳ್ಳೋದಿದ್ರೆ ಹಾಕೊಳ್ಬಹುದು, ಅವಳು ಪರವಾಗಿ ನಾನು ಹಾಕೊಳ್ಳೋದು ಅಲ್ಲ. ಅವಳು ಹಾಕೊಳ್ಳೋ ಅಷ್ಟು ಸಮಾಜ ಆ ಮೆಚುರಿಟಿ ಕಳ್ಕೊಂಡ್ಬಿಟ್ಟಿದ್ಯಪ್ಪ ಈಗ. ಅದಕ್ಕಾಗಿ ನನ್ನ ಹೆಂಡತಿಯೂ ಕೂಡ ವೇದವನ್ನು ಒಪ್ಪುತ್ತಾಳೆ ಅನ್ಲಿಕ್ಕೆ ನಾನು 2 ಜನಿವಾರ, ಇನ್ನೊಂದು ಜನಿವಾರ ಹಾಕುವಂಥದ್ದು. ಇರ್ಲಿ, ಯಾಕೆ ಬಂತು ಅಂತಂದ್ರೆ, ಮೊದಲು ವೇದವನ್ನೂ ಹಾಗೆ ಬಳಸದವರು, ಅಗ್ನಿಯನ್ನೂ ಹಾಗೆ ಬಳಸದವರು ಏನಿದ್ದಾರೆ ಅವರು ಇದನ್ನ ಅಹಿಂಸೆಯ ದಾರಿಯಲ್ಲಿ ಇರುವವರು. ಇನ್ನು ಅಹಿಂಸೆಯ ದಾರಿಯಲ್ಲಿ ಇರುವವರು ಹಿಂಸೆಯನ್ನು ತಡೆಯುವವರು ಅಹಿಂಸೆಯ ದಾರಿಯಲ್ಲೇ ಇರ್ತಾರೆ. ಅದರಿಂದಾಗಿ ತಾತ್ಪರ್ಯ ಸರ್ವೇ ವರ್ಣ ಧರ್ಮ ಕಾರ್ಯಾಣಿ ತಮ್ಯಕ್, ಎಲ್ಲ ವರ್ಣಗಳಿಗೂ ಧರ್ಮ ಉಂಟು, ಸತ್ಯ ಉಂಟು. ಧರ್ಮವನ್ನ, ತಪಸ್ಸನ್ನ, ಸತ್ಯವನ್ನ, ಕರ್ಮವನ್ನ ಬಿಟ್ಟು ಯಾರೂ ಕೂಡ ಒಳ್ಳೆ ಲೋಕವನ್ನು ಹೊಂದೋದಿಲ್ಲ ಅನ್ನೋದ್ರ ಬಗ್ಗೆ ಸಂದೇಹವೇ ಬೇಡ. ತ್ಯಕ್ತ್ವಾ ಧರ್ಮಂ ದಾರುಣಂ ಜೀವಲೋಕೆ ಯಾಂತಿ ಸ್ವರ್ಗಂ ನಾತ್ರ ಕಾರ್ಯೋ ವಿಚಾರ ಅನ್ನುವಲ್ಲಿಗೆ 280 ಅಧ್ಯಾಯ ಆಗಿದೆ. ನಾನು ಈ ಚಿಂತನೆ ತೊಡಗುವ ಮೊದಲು ಹೇಳ್ತಾ ಇದ್ದೆ, ಈ ದೇವರು ಮಾಡಿಸ್ತಾ ಇರುವ ಒಂದು ಉಪನ್ಯಾಸವನ್ನ 4 ವರ್ಣದವರು, 4 ಆಶ್ರಮದವರು ಕೇಳ್ತಾರೆ. ಬ್ರಹ್ಮಚರ್ಯದಲ್ಲಿರುವವರು ಕೇಳ್ತಾರೆ, ಗೃಹಸ್ಥರಾಗಿರೋರು ಕೇಳ್ತಾ ಇದ್ದಾರೆ, ವಾನಪ್ರಸ್ಥರು ಕೇಳ್ತಾ ಇದ್ದಾರೆ. ವಾನಪ್ರಸ್ಥರು ಅಂದರೆ ಕಾಂಕ್ರೀಟ್ ಕಾಡಿನಲ್ಲಿ ಇರುವವರು, ಸಾಧನೆ ಮಾಡ್ತಾ ಸೊಸೆ ಹಾಗೂ ಮಕ್ಕಳಿಂದ ದೂರವಾಗಿ ಇದ್ದು ಸಾಧನೆ ಮಾಡುವವರು, ಅವರು ವಾನಪ್ರಸ್ಥರು. ಅವರು ಕೇಳ್ತಾ ಇದ್ದಾರೆ, ಯತಿಗಳು ಕೇಳ್ತಾ ಇದ್ದಾರೆ, ಇನ್ನು 4 ವರ್ಣದವರು ಕೇಳ್ತಾ ಇದ್ದಾರೆ. ಇದು ದೇವರು ಒದಗಿಸಿದ ಸೌಭಾಗ್ಯ. ಆದರೆ ಬಹಳ ಜನ ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ಭಾರತದ ಮೇಲೆ ಏನು ದ್ವೇಷ ಇದೆ, ಮಹಾಭಾರತದ ಮೇಲೆ ದ್ವೇಷ, ಅದು ಭಾರತದ ದ್ವೇಷವಾಗಿ, ಅಥವಾ ಭಾರತ ದ್ವೇಷ
ಮಹಾಭಾರತ ದ್ವೇಷವಾಗಿ ಏನು ಪರಿಣಮಿಸಿದೆ ಆ ದ್ವೇಷ ಕಳೆದು ಹೋಗಲಿ ಅಂತ ನಮ್ಮ ಇಚ್ಛೆ. ದೇವರ ಇಚ್ಛೆ ಅವರಿಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂತ ಇದೆಯೋ ನಮಗೆ ಗೊತ್ತಿಲ್ಲ. ನಾವಂತೂ ಹಾಗೆ ಯೋಚನೆ ಮಾಡುವುದು. ಈ ತರಹದ ಚಿಂತನೆಯನ್ನ ದೇವರಿಗೆ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು. ಇಲ್ಲಿಗೆ 280ನೇ ಅಧ್ಯಾಯ ಮುಗಿದಿದೆ. ನಾಳೆ ನಾಡಿದ್ದು ಮಹಾಭಾರತದ ಚಿಂತನೆ ಇದೆ, ರಾಮಾಯಣದ ಚಿಂತನೆ ಇದೆ. ಬೆಳಗ್ಗೆ ಕುಮುದಮ್ಮನವರ ಮನೆಯಲ್ಲಿ 11ರಿಂದ 12:20 ವಿಷ್ಣು ಪುರಾಣ ಮತ್ತು ವಿಷ್ಣು ತತ್ವ ನಿರ್ಣಯ ಯಥಾಪ್ರಕಾರ ಇರುತ್ತೆ. ಕೃಷ್ಣಾರ್ಪಣಮಸ್ತು.